ಓಂ ಜನ್ಮಾದ್ಯಶ್ಚ ಯತೋನ್ಮಯಾದಿತರತಶ್ಚಾರ್ಥೇಷ್ವವಿಘ್ನೇಶ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಹೇಯ ನಿಯತದುಷಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾಪ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ ಧರ್ಮ ಪ್ರೋಚ್ಛಿತಕೈತವೋತ್ರ ಪರಮಃ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರಃ ಸದ್ಯೋ ಹೃತ್ಯವರುಧ್ಯತೆತ್ರ ಕೃತಿಭಿಃ ಶುಶ್ರೂಷುಭಿಸ್ತಕ್ಷಣಾತ್ ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಂ ಆಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि निधत्तां सन्निधिं मानसे च अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे पञ्चाशद्वर्षपर्यन्तं सततं रामपूजकः श्रीसत्यप्रमोदगुरुराट् भासतां नो हृदम्बरे बन्धुस्त्वं गुरुरिष्टमयदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः चित्तं मद्गुणदोषचिन्तनविदो नूनं मनाग्मा कृताः सत्यात्मगुरो त्वदङ्घ्रियुगलं हित्वा न मे सद्गतिः यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपातार्यान् तत्त्वज्ञानार्थसिद्धये श्रीगुरुभ्यो नमः हरिः ओं हरिः ओं हरिः ओं अस्तु अचेट सन्मंगलानि सन्तु श्लोकैकश्रवणपठनमात्रेण वक्तुश्च श्रोतॄणां निखिल कलिकृत कल्मषाप नोदनपुटतरे धर्माद्य खिल पुरुषार्थ साधने भूते अद्य श्रीमद्भागवते षष्ठस्कन्धान्तरकथा प्रारम्भे सति किञ्चित् पूर्वकथानुवादः हरिः ओं हरिः ओं हरिः ओं ನಿನ್ನಿನ ದಿನ ನಾವು ಇಂದ್ರ ವಿಶ್ವರೂಪಾಚಾರ್ಯರಿಗೆ ಬಂದು ನೀವು ನಮ್ಮ ಪುರೋಹಿತರಾಗಬೇಕು, ನಮ್ಮ ಗುರುಗಳಾಗಬೇಕು, ನಮಗೆ ಮಂತ್ರೋಪದೇಶ ಮಾಡಬೇಕು ಅಂತೇಳಿ ಕೇಳಿದಾಗ ಮೊದಲು ವಿಶ್ವರೂಪಾಚಾರ್ಯರು ಒಪ್ಕೊಳ್ಳಿಲ್ಲ. ಯಾಕೆ ಅಂತಕೊಂಡಂತಂದರೆ ಗುರುಗಳಾಗುವುದು ಪುರೋಹಿತರಾಗುವುದು ದೊಡ್ಡ ಜವಾಬ್ದಾರಿಯ ಕೆಲಸ. ಅದು ಎಷ್ಟು ಅನುಕೂಲಕರವೋ ನಾವು ಅಧರ್ಮ ಮಾಡಿದರೆ ಅಷ್ಟೇ ನಮಗೆ ಬಾಧಕವಾಗಿರ್ತಕ್ಕಂಥ ಪದಗಳು. ಶುಲಂಚ ವೃತ್ತಿ ಇದ್ದ ನಾನು ನನ್ನಷ್ಟಕ್ಕೆ ನಿಶ್ಚಿಂತನಾಗಿದ್ದೇನೆ, ಬಿಟ್ಬಿಡಿ ಅಂತ ತಿಳ್ಕೊಂಡಂತೇಳಿ. ಆದರೆ ನೀವು ಹಿರಿಯರು, ನಿಮಗೆ ಬೇಡ ಅಂತ ಹೇಳಲಿಕ್ಕಾಗೋದಿಲ್ಲ, ಆಗಲಿ ಅಂತ ತಿಳ್ಕೊಂಡಂತೇಳಿ ವಿಶ್ವರೂಪಾಚಾರ್ಯರು ಅವರ ಪೌರೋಹಿತ ಸ್ವೀಕಾರ ಮಾಡಿದ್ದಾರೆ. ಸ್ವೀಕಾರ ಮಾಡಿ
ಇಂದ್ರನಿಗೆ ಮತ್ತೆ ಜಯ ಸಿಗಬೇಕು ಅಂತ ತಿಳ್ಕೊಂಡು ಅಂಥೇಳಿ ತಮ್ಮ ಜ್ಞಾನ ದೃಷ್ಟಿಯಿಂದ ಶುಕ್ರಾಚಾರ್ಯರು ದೈತ್ಯರಲ್ಲಿರ್ತಕ್ಕಂಥ ಏನು ಶಕ್ತಿ ಸಂಪತ್ತು ಅಂತ ತಿಳ್ಕೊಂಡಂತಿತ್ತು, ವಿಸ್ತೃತವಾಗಿರ್ತಕ್ಕಂಥ ಒಂದು ವಿಶಿಷ್ಟವಾದಂಥ ಕ್ರಮ ಅಂತೇನಿತ್ತು, ಅದನ್ನೆಲ್ಲ ಸೆಳೆದು ತಮ್ಮ ಒಂದು ಮಂತ್ರದಲ್ಲಿ ಹಾಕಿ ಅದಕ್ಕೆ ಪರಮಾತ್ಮನ ಕವಚವನ್ನು ತೊಡಿಸಿ ಅದು ದೈತ್ಯರಿಗೆ ಹಾನಿಕರವಾಗಬೇಕು ಅಂತಕ್ಕಂಥ ರೀತಿಯಲ್ಲಿ ಮಾಡಿ ಒಂದು ಕವಚವನ್ನು ತಯಾರು ಮಾಡಿದ್ದ. ಕವಚದ ರಾ ಮಟೀರಿಯಲ್ ಕಬ್ಬಿಣವೇ ಅಥವಾ ಉಕ್ಕೆ ಅಥವಾ ಹಿತ್ತಾಳೆ ತಾಮ್ರ ಯಾವುದೂ ಅಲ್ಲ, ತಪಶಕ್ತಿ. ಆ ವಿಶ್ವರೂಪಾಚಾರ್ಯ ತಪಶಕ್ತಿಯಿಂದ ಅದರ ರಾ ಮಟೀರಿಯಲ್ ಪರಮಾತ್ಮ. ರಾ ಮಟೀರಿಯಲ್ಲು ಅವನೇ, ಮೇನ್ ಮಟೀರಿಯಲ್ಲು ಅವನೇ. ನಾರಾಯಣನ ಹೆಸರಿನಿಂದ ಪರಮಾತ್ಮ ಸಂರಕ್ಷಣೆ ಮಾಡಲಿ ಅಂತಕೊಂಡಂತಕ್ಕಂಥ ಪ್ರಾರ್ಥನೆಯಿಂದ ಯುಕ್ತವಾಗಿರ್ತಕ್ಕಂಥ ಒಂದು ಸ್ತೋತ್ರ. ಇದಕ್ಕೆ ನಾರಾಯಣ ವರ್ಮ ಅಂತ ಹೆಸರು. ಇದಕ್ಕೆ ನಾರಾಯಣ ಕವಚ ಅಂತ ಕೂಡ ಹೇಳ್ತಕ್ಕಂಥ ಕ್ರಮ ಇದೆ. ಸಂದರ್ಭ ಪರಮಾತ್ಮ ಹೇಗೆ ಹೊಂದಿಸಿಕೊಡ್ತಾನೆ ಅಂತಂದರೆ, ಇಂದಿನ ಕಾಲದಲ್ಲಿ ಈ ಸ್ತೋತ್ರ ಬಹಳ ಮಹತ್ವಪೂರ್ಣವಾಗಿದೆ. ಎಲ್ಲ ರೀತಿಯಿಂದಲೂ ಭಗವಂತ ನಮ್ಮನ್ನು ಸಂರಕ್ಷಣೆ ಅಂತೇಳಿ ಕೇಳ್ತಕ್ಕಂಥ ಒಂದು ಕ್ರಮ ಅಂತೇನಿದೆ ಅಲ್ಲ, ಆ ಪರಮಾತ್ಮನ ವಿವಿಧ ರೂಪಗಳು ಅಂತೇನಿವೆ ಅಲ್ಲ, ಭಾಳ ಅದ್ಭುತ. ಬರೀ ಸಪ್ತಾಹದ ಗಡಿಬಿಡಿಯಲ್ಲಿ ಅಥವಾ ಪೃಷ್ಠಪದಿಯ ಗಡಿಬಿಡಿಯಲ್ಲಿ ನಾವು ನಾರಾಯಣ ವರ್ಮ ಅಂತ ಅನ್ನೋ ಕವಚ ಕೊಟ್ಟರು, ಅವನು ಯುದ್ಧ ಮಾಡಿ ಗೆದ್ದ ಅಂತ ಇಷ್ಟೇ ಬಿಡ್ತೇವೆ. ಬೇಡ, ನಮಗೆ ಸಮಯ ಇದೆ ಅಲ್ಲ. ಇವತ್ತು ನಾವು ನಾರಾಯಣ ವರ್ಮದ ಚಿಂತನೆಯನ್ನು ಮಾಡೋಣ. ಎಲ್ಲರೂ ಲಕ್ಷ್ಯ ಕೊಟ್ಟು ಕೇಳಿ, ಎಲ್ಲರೂ ಇದನ್ನು ಅನುಕೂಲ ಮಾಡಿಕೊಂಡು ಪಾರಾಯಣಾದಿಗಳಿಂದ ಜೀವನದಲ್ಲಿ ಸಫಲತೆಯನ್ನು ಪಡೆಯೋದಕ್ಕೋಸ್ಕರ ಪ್ರಯತ್ನಿಸಿ. ನಾರಾಯಣ ವರ್ಮವನ್ನು ಇಂದ್ರನಿಗೆ ತೊಡಿಸಿದ ನಂತರ ಇಂದ್ರ ಹೋಗಿ ಸುಲಭವಾಗಿ ಎಲ್ಲ ಅಸುರರನ್ನು ಸೋಲಿಸಿ ಮತ್ತೆ ಪುನಃ ತನ್ನ ಲೋಕವನ್ನು ಪಡೆದಿದ್ದಾನೆ. ಆ ನಾರಾಯಣ ವರ್ಮ ಹೇಗೆ, ಅದರ ವಿಧಿವಿಧಾನಗಳನ್ನು ಕೂಡ ತಿಳಿಸ್ತಾ ಹೇಳ್ತಾರೆ. ವಿಶ್ವರೂಪಾಚಾರ್ಯ ಹೇಳ್ತಾರೆ, ನಾರಾಯಣ ವರ್ಮದ ಪಾರಾಯಣ ಮಾಡಬೇಕಾಗಿದ್ದರೆ ಸ್ನಾನ ಮಾಡಿ ಶುದ್ಧನಾಗಿ, ಅಥವಾ ಸಾಯಂಕಾಲ ಮಾಡೋದಿದ್ದರೆ ಕೈಕಾಲುಗಳನ್ನು ತೊಳೆದುಕೊಂಡು ಮಡಿಬಟ್ಟೆ ಉಟ್ಟುಕೊಂಡು ಆನಂತರ ಪವಿತ್ರವಾದ ಸ್ಥಳದಲ್ಲಿ ಕುಳಿತುಕೊಂಡು ಉತ್ತರಾಭಿಮುಖವಾಗಿ ಕುಳಿತುಕೊಳ್ಬೇಕು. ಕುಳಿತುಕೊಂಡ ಆ ಕಾಲದಲ್ಲಿ ಅಸ್ಯ ಶ್ರೀ ನಾರಾಯಣ ಮಹಾಮಂತ್ರಸ್ಯ, ಈ ನಾರಾಯಣ ಮಹಾಮಂತ್ರಕ್ಕೆ ವಿಶ್ವರೂಪಾಚಾರ್ಯ ಋಷಿ, ಅವರೇ ಈ ಮಂತ್ರವನ್ನು ಕಂಡವರು. ದೇವತೆ ನರಸಿಂಹದೇವರು. ರೋಗದಿಂದ ಕಷ್ಟದಿಂದ ಯುದ್ಧದಲ್ಲಿ ಜಯ ಸಿಗಬೇಕಾಗಿದ್ದರೆ ನರಸಿಂಹ ಉಪಾಸನೆ ಭಾಳ ಅತ್ಯಂತ ಅವಶ್ಯಕವಾಗಿರ್ತದೆ. ಆದ್ಯಾನಾಂ ಪಂಚದಶ ಶ್ಲೋಕಾನಾಂ, ಮೊದಲಿನ 10 ಶ್ಲೋಕಗಳಿಗೆ ತ್ರಿಷ್ಟುಪ್ ಛಂದಸ್ಸು, ನಂತರದ 7 ಶ್ಲೋಕಗಳು ಅನುಷ್ಟುಪ್ ಛಂದಸ್ಸಿನಲ್ಲಿವೆ. ಕೊನೆಯ ಶ್ಲೋಕ ಪುನಃ ತ್ರಿಷ್ಟುಪ್ ಸಂಬತ್ವ ಇದೆ. ಸರ್ವಭಯ ನಿವಾರಣಪೂರ್ವಕ ಸಂಪದಾಪ್ತಯೇ ನಾರಾಯಣ ವರ್ಮ ಪಾರಾಯಣೆ ವಿನಿಯೋಗ. ಛಂದಸ್ಸು ತ್ರಿಷ್ಟುಪ್ ಛಂದಸ್ಸು. ಉದ್ದೇಶ ಸರ್ವ ಭಯ ನಿವಾರಣ ಪೂರ್ವಕ, ನಮಗಿರ್ತಕ್ಕಂಥ ಎಲ್ಲ ಭಯಗಳು ಹೋಗಬೇಕು. ನಮ್ಮ ಜೀವನದಲ್ಲಿ ಏನೇನು ಶತ್ರುಪೀಡೆ ಇದೆ, ರೋಗ ಪೀಡೆ ಇದೆ, ಆನಂತರ ನಮ್ಮ ಜೀವನದಲ್ಲಿ ದಾರಿದ್ರ್ಯದ ಪೀಡೆ ಇದೆ, ಏನೇನು ಪೀಡೆ ಇದೆ, ಎಲ್ಲ ಪೀಡೆಗಳು ಈ ಸ್ತೋತ್ರದಿಂದ ದೂರವಾಗ್ತದೆ. ಈಗಂತೂ ನಮಗೆ ಬಹಳ ಅತ್ಯಂತ ಅವಶ್ಯಕ ಇದೆ. ಬಹಳ ಸಂಕಟದ ಕಾಲ ಇದೆ. ಮಹಾಮಾರಿ ಕೊರೋನಾ, ಸಣ್ಣ ಊರುಗಳಲ್ಲಿ ಭಾಳ ಕಡಿಮೆ ಇರಬೇಕು, ಅನವಶ್ಯಕವಾಗಿ ಜನ ಸಾಯ್ತಾ ಇದ್ದಾರೆ. ಇಲ್ಲಿವರೆಗೂ ಹಿಂದೂಸ್ತಾನದಲ್ಲಿ 1,25,00,000 ಜನ
1.25 ಲಕ್ಷ ಜನ ಪ್ರಾಣ ಬಿಟ್ಟಿದ್ದಾರೆ ಈ ಕೊರೋನಾದಿಂದಾಗಿ. ಇದರ ನಿವಾರಣೆಗೆ ನಾವೆಲ್ಲರೂ ಪ್ರಾರ್ಥನೆ ಮಾಡಬೇಕಲ್ಲ, ನಮ್ಮದೆಲ್ಲರದ್ದು ಕರ್ತವ್ಯ ಇದೆ. ಆದ್ದರಿಂದಾಗಿ ಈ ಸ್ತೋತ್ರವನ್ನು ಗಂಡಸರು ಗುರುಗಳಿಂದ ಹೇಳಿಸಿಕೊಂಡು ಕಲಿತು ಸ್ಪಷ್ಟವಾದ ಉಚ್ಚಾರಣೆ ಬಂದ ಮೇಲೆ ಪಾರಾಯಣ ಮಾಡಿ. ಇಲ್ಲದೇ ಇದ್ದರೆ ದಾಸ ಸಾಹಿತ್ಯದಲ್ಲಿ ದಾಸರು ಮಾಡಿದ ಒಂದು ನಾರಾಯಣ ವರ್ಮ ಇದೆ. ನಾಳಿನ ದಿವಸ ನಾನು ನಮ್ಮ ಲಿಂಕಿನಲ್ಲಿ ಅದನ್ನು ಹಾಕಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಇದರ ಮಹತ್ವ ಅತಿ ಇದೆ. ಪವಿತ್ರನಾಗಿ ಏನು ಮಾಡಬೇಕು ಅಂತಂದರೆ ಮೊದಲು ಅಂಗನ್ಯಾಸ ಮಾಡಬೇಕು. ಅಂಗನ್ಯಾಸ ಅಂತ ತಿಳ್ಕೊಂಡಂತಂದರೆ ನಮ್ಮ ಶರೀರದಲ್ಲಿ ದೇವರನ್ನು ಸ್ಥಾಪನೆ ಮಾಡೋದು. ನಮ್ಮ ಶರೀರವೇ ಮಂದಿರವಾಗಬೇಕು. ಇದಕ್ಕೆ ಅಂಗನ್ಯಾಸ ಅಂತ ಕರೀತಾರೆ. ಓಂ ಓಂ ವಿಶ್ವಾಯ ನಮಃ ಪಾದಗಳು, ಓಂ ಓಂ ತೈಜಸಾಯ ನಮಃ ಕಾಲಿನ ಹಿಂಬಡ ಗಂಟುಗಳು, ಓಂ ಓಂ ಪ್ರಾಜ್ಞಾಯ ನಮಃ ತೊಡೆ ಸ್ಪರ್ಶ ಮಾಡಬೇಕು. ಓಂ ಯಂ ಓಂ ಅಂತರಾತ್ಮನನ್ನು ಧ್ಯಾನ ಮಾಡಬೇಕು, ಎದೆಯನ್ನು ಸ್ಪರ್ಶ ಮಾಡಿ. ಓಂ ನಾಂ ಓಂ ಪರಮಾತ್ಮ ಮುಖದ ಮೇಲೆ ಇಟ್ಟುಕೊಳ್ಬೇಕು. ಓಂ ಯಂ ಓಂ ತಲೆ ಮೇಲೆ ಕೈ ಇಟ್ಟುಕೊಳ್ಬೇಕು. ಅಂದರೆ ನನ್ನ ಪಾದದಿಂದ ತಲೆಯವರೆಗೂ ಭಗವಂತ ಸಂಪೂರ್ಣವಾಗಿದ್ದಾನೆ. ಈಗ ನನ್ನ ದೇಹ ಅಲ್ಲ, ಇದು ದೇವರ ಮಂದಿರ. ಆನಂತರ ಓಂ ಓಂ ಕೇಶವಾಯ ನಮಃ, ಓಂ ನಂ ನಾರಾಯಣಾಯ ನಮಃ ತರ್ಜನೀಭ್ಯಾಯ ನಮಃ. ಆನಂತರ ಓಂ 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 ಮಧ್ಯಮಾಭ್ಯಾಯ ನಮಃ ಮಾಧವಾಯ ನಮಃ. ಓಂ ಭಂ ಓಂ ಗೋವಿಂದಾಯ ನಮಃ ಅನಾಮಿಕಾಭ್ಯಾಯ ನಮಃ. ಓಂ ಗಂ ಓಂ ವಿಷ್ಣವೇ ನಮಃ ಕನಿಷ್ಠಕಾಭ್ಯಾಂ ನಮಃ. ಈ ರೀತಿಯಾಗಿ ಆನಂತರ ಈಗ ಬಲಗೈ ಆಯಿತು, ಎಡಗೈಯಲ್ಲೂ ಕೂಡ ಇದೇ ರೀತಿಯಾಗಿ ಓಂ 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 ಮಧುಸೂದನಾಯ ನಮಃ. ಓಂ ತೇಂ ಓಂ ತ್ರಿವಿಕ್ರಮಾಯ ನಮಃ. ಓಂ ವಾಂ ವಾಂ ವಾಮನಾಯ ನಮಃ. ಓಂ ಸುಂ ಓಂ ಶ್ರೀಧರಾಯ ನಮಃ. ಓಂ ದೇಂ ಓಂ ಋಷಿಕೇಶಾಯ ನಮಃ. ಓಂ ವಾಂ ಓಂ ಪದ್ಮನಾಭಾಯ ನಮಃ. ಓಂ ಯಂ ಓಂ ಎಡಗೈಯಲ್ಲಿ ಸಂಧಿಗಳಲ್ಲೆಲ್ಲ ಕಡೆಗೆ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಬೇಕು. ಇನ್ನು 6 ಅಂಗಗಳು: ಹೃದಯ, ತಲೆ, ಹುಬ್ಬು, ಶಿಖ, ಕಣ್ಣು, ಈ ರೀತಿಯಾಗಿರ್ತಕ್ಕಂಥ ಮತ್ತು ಸುತ್ತಲೂ ಓಂ 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 ವಿಶ್ವಾಯ ನಮಃ ಹೃದಯಾಯ ನಮಃ. ಓಂ ವಿಂ ಓಂ ತೈಜಸಾ ನಮಃ ಶಿರಸೇ ಸ್ವಹ. ಓಂ ಶಂ ಓಂ ಬಾಹುಭ್ಯಾಂ ನಮಃ. ಓಂ ನಂ ಓಂ ಶಿಖಾಯ ತುರ್ಯಾಯ ನಮಃ ಶಿಖಾಯ ಷಟ್. ಓಂ ವಂ ಓಂ ಆತ್ಮನೇ ನಮಃ ನೇತ್ರಾಭ್ಯಾಂ ಷಟ್. ಓಂ ನಂ ಓಂ ಅಂತರಾತ್ಮನೇ ನಮಃ ಅಸ್ತ್ರಾಯ ಫಟ್. ಓಂ ಮಂ ಅಸ್ತ್ರಾಯ ಫಟ. ಇದು ದಿಗ್ಬಂಧ. ಈ ರೀತಿಯಾಗಿ ದಿಗ್ಬಂಧ ಮಾಡಬೇಕು. ದಿಗ್ಬಂಧ ಮಾಡಿ ಭಗವಂತನಿಗೆ ಎಲ್ಲ ರೀತಿಯಿಂದಲೂ ನನ್ನನ್ನು ಸಂರಕ್ಷಣೆ ಮಾಡಬೇಕು ಅಂತ ಕೇಳ್ಕೊಳ್ಬೇಕು. ಭಗವಂತ ಷಡ್ಗುಣೇಶ್ವರ ಸಂಪನ್ನ, ಸಮಗ್ರ ಐಶ್ವರ್ಯ, ಸಮಗ್ರ ವೀರ್ಯ, ಸಮಗ್ರ ಪರಾಕ್ರಮ, ಸಮಗ್ರ ಜ್ಞಾನ, ಸಮಗ್ರ ವಿಜ್ಞಾನ, ಸಮಗ್ರವಾದ ಕಾಂತಿ ಎಲ್ಲಕ್ಕೂ ಸ್ವಾಮಿಯಾಗಿರ್ತಕ್ಕಂಥ ಅವನು. ಈ ಶ್ಲೋಕ ಹೇಳ್ತಾ ಭಗವಂತನು ಧ್ಯಾನ ಮಾಡಬೇಕು. ಓಂ ಹರಿರ್ವಿದಧ್ಯಾತ್ ಮಮ ಸರ್ವರಕ್ಷಾಂ ನ್ಯಸ್ತಾಂಗ್ರಿ ಪದ್ಮಃ ಪತಗೇಂದ್ರ ಪೃಷ್ಠೆ ದರಾರಿ ಚರ್ಮಾಸಿ ಗದೇಟು ಚಾಪ ಪಾಶಾನ್ ದಧಾನು ಅಷ್ಟಗುಣೋಷ್ಟಬಾಹು. ಶಂಖ ಚಕ್ರ ಗದಾ ಪದ್ಮ. ಧನುಷ್ಯ, ಆನಂತರ ಖಡ್ಗ, ಗದ, ಬಾಣ, ಬಿಲ್ಲು ಮತ್ತು ಪಾಶಗಳಿಂದ ಸಹಿತನಾಗಿರ್ತಕ್ಕಂಥದ್ದು. ನಾನು ನಿನ್ನೆ ಇವರೆದುರಿಗೆ ಪ್ರತ್ಯಕ್ಷನಾಗಿದ್ದನೆಲ್ಲ ಹರಿಯೇಶ್ವರ ಎದುರಿಗೆ ಆ ರೂಪ ಇದೆ. ಇಂತಹ ಆಯುಧಗಳಿಂದ ಸಹಿತನಾಗಿರ್ತಕ್ಕಂಥ ಪರಮಾತ್ಮ ಗರುಡ ವಾಹನನಾಗಿದ್ದಾನೆ, ಸೃಷ್ಟಿಯಾದ ಅಷ್ಟಕರ್ತೃ ಆಗಿದ್ದಾನೆ. ಈ ಹರಿಯು ನನ್ನನ್ನು
ಏನು ಮಾಡಬೇಕು? ಸರ್ವರಕ್ಷಾಂ, ನನ್ನ ಸಂಕಟ ಸಮಯದಲ್ಲಿ ವಿಧತ್ಯಾತ್ ಮಮ ಸರ್ವರಕ್ಷಾಂ, ಇಂಥ ಪರಮಾತ್ಮ ಸಕಲ ವಿಧದಿಂದಲೂ ನನ್ನನ್ನು ರಕ್ಷಿಸಲಿ. ಆನಂತರ ಜಲೇಶು ಮಾಂ ರಕ್ಷತು ಮತ್ಸ್ಯಮೂರ್ತಿ, ನೀರಿನಲ್ಲಿ ಹಡಗಿನಲ್ಲಿ ನಾನು ಹೊರಟಾಗ ಈಸ್ತಾ ಇರುವಾಗ ಅಲ್ಲಿರ್ತಕ್ಕಂಥ ಮತ್ಸ್ಯ ನಾಮಕ ಪರಮಾತ್ಮ ನನ್ನನ್ನು ಸಂರಕ್ಷಣೆ ಮಾಡಲಿ. ಆಯಾ ಭಗವಂತ ನನ್ನ ಹೇಗೆ ಸಂರಕ್ಷಣೆ ಮಾಡಲಿ ಅಂತೇಳಿ. ಯಾದೋ ಗಣೇಭ್ಯ ವರುಣಸ್ಯ ಪಾಶಾತ್, ಮತ್ತು ಅಲ್ಲಿ ಅನೇಕ ಮೊಸಳೆಗಳು ಮತ್ತು ತಿಮಿಂಗಲಿರ್ತದೆ, ಅವುಗಳಿಂದ ಸಂರಕ್ಷಣೆ ಮಾಡಲಿ. ಆನಂತರ ವರುಣನ ಪಾಶ, ನೀರಿನಲ್ಲಿ ಒಂದು ಥರದ ಯಾವಾಗಲಾದರೂ ನಮಗೆ ಶಾಕ್ ಬಂದು ಅಲ್ಲಿ ನೀರಿನಲ್ಲಿರ್ತಕ್ಕಂಥ ವ್ಯಕ್ತಿ ಸತ್ತೋಗ್ಬಿಡ್ತಾನೆ. ಅಷ್ಟೇ ಕೆಲವು ಸಲ ಸಮುದ್ರದ ವೇಗದಿಂದ ಒಂದು ಥರದ ವೇವ್ಸ್, ಎಲೆಕ್ಟ್ರಿಕ್ ವೇವ್ ಬಂದುಬಿಡ್ತದೆ, ದಂಡೆಯಲ್ಲಿ ಯಾರಿಗೆ ಬಡಿತಾರೆ ಸತ್ತೋಗ್ಬಿಡ್ತಾನೆ. ನಾವು ಬಾಂಬೆಲಿ ಎಷ್ಟು ಸಲ ನೋಡಿದ್ದೇವೆ. ಆ ಎಲ್ಲ ರೀತಿಯಿಂದಲೂ ಮತ್ಸ್ಯನಾಮಕನಾಗಿರ್ತಕ್ಕಂಥ ಪರಮಾತ್ಮ ನಮ್ಮನ್ನು ಸಂರಕ್ಷಣೆ ಮಾಡಲಿ. ಎಷ್ಟು ಒಳ್ಳೆಯ ಪ್ರಾರ್ಥನೆ ಇದೆಯಲ್ಲ. ಇನ್ನು ನೆಲದಲ್ಲಿ ಓಡಾಡ್ತಾ ಇರುವಾಗ ನೆಲವನ್ನು ದಾನ ಪಡೆದಿರ್ತಕ್ಕಂಥ ವ್ಯಕ್ತಿ ಯಾರು? ವಾಮನ. ಸ್ಥಳೇ ಚ ಮಾಯಾ ಪಟುವಾಮನೋವ್ಯಾತ್, ಸ್ಥಳದಲ್ಲಿ ನಾನು ಓಡುವಾಗ ಸ್ಥಳವನ್ನು ದಾನವಾಗಿ ಪಡೆದಿರ್ತಕ್ಕಂಥ ವಾಮನ ನನ್ನನ್ನು ಸಂರಕ್ಷಣೆ ಮಾಡಲಿ. ನಾನು ತ್ರಿವಿಕ್ರಮದಿಂದ ಮೇಲ್ತನಕ ಪಾದನ್ನು ಎತ್ತಿದ್ನಲ್ಲ, ಆ ತ್ರಿವಿಕ್ರಮ ರೀತಿ ಪರಮಾತ್ಮ ಖೇ ಅವತ್ತು ನಾನು ಪ್ಲೇನ್ನಲ್ಲಿ ಹೊರಟಾಗ ದೇವರು ನನ್ನನ್ನು ಸಂರಕ್ಷಣೆ ಮಾಡಲಿ. ಅದನ್ನು ಪ್ಲೇನ್ನಲ್ಲಿ ಕೂತ್ಕೊಂಡಾಗ ತ್ರಿವಿಕ್ರಮನ ಧ್ಯಾನ ಮಾಡಿ. ದುರ್ಗೇಶು ಅಟವ್ಯಾಜಿ ಮುಖಾದಿಷು ಪ್ರಭು ಪಾಯಾನ್ ನೃಸಿಂಹೋ ಸ್ವರಯೂಥ ಪಾರಿ ವಿಮುಂಚತೋ ಯಸ್ಯ ಮಹಟ್ಟಹಾಸಂ ದಿಶೋ ವಿನಿರ್ದುನ್ಯಶ್ಚ ಪತಂತ್ಯ ಗರ್ಭಾ. ನೃಸಿಂಹದೇವರು ಸಿಂಹನಾದವನ್ನು ಮಾಡಿದರೆ 10 ದಿಕ್ಕಿನಲ್ಲಿ ಯಾವಾಗ ಆ ನಾದ ಹೋಗಿ ಮುಟ್ತದೆ, ಆ ನಾದವನ್ನು ಕೇಳಿ ಅಸುರ ಸ್ತ್ರೀಯರ ಗರ್ಭ ಪಾತವಾಗ್ತಂತೆ. ಗಾಬರಿ ಇನ್ನು ಮುಂದೆ ನಾವೇನು ಉಳಿತೇವೆ ಅಂತ ತಿಳ್ಕೊಂಡಂತೇಳಿ. ಇಂತಹ ಶತ್ರು ಸಂಹಾರಕನಾಗಿರ್ತಕ್ಕಂಥ ನರಸಿಂಹದೇವರು ನಾನು ಬೆಟ್ಟದಲ್ಲಿ ಹೋಗುವಾಗ, ಕಾಡಿನಲ್ಲಿ ಹೋಗ್ತಾ ಇರುವಾಗ ಮತ್ತು ಯುದ್ಧದ ಶತ್ರುಗಳು ನನ್ನ ಮೇಲೆ ಆಕ್ರಮಣ ಮಾಡಿದಾಗ ಈ ನರಸಿಂಹದೇವರು ನನ್ನನ್ನು ಸಂರಕ್ಷಣೆ ಮಾಡಿ. ಯಾವಾಗ ಯಾರನ್ನು ಸ್ಮರಣ ಮಾಡಬೇಕು ಅನ್ನೋದು ಈ ಸ್ತೋತ್ರ ಹೇಳಿಬಿಟ್ರೆ ಎಲ್ಲರೂ ಬಂದು ಹೋಗ್ಬಿಡ್ತಾರೆ. ರಕ್ಷತ್ವಸೋ ಮಾಧ್ವನಿ ಯಜ್ಞಕಲ್ಪ ಸ್ವದಂಷ್ಟ್ರಯೋನ್ನೀತ ಧರೋವರಾಹ ರಾಮೋದ್ರಕೋಟೆ ಶತ ವಿಪ್ರವಾಸೆ ಸ ಲಕ್ಷ್ಮಣೋಪ್ಯಾತ್ ಭರತಾಗ್ರಜೋ ಮಾಂ. ವರಾಹರೂಪಿಯಾದ ಪರಮಾತ್ಮ ತನ್ನ ಕೋರೆ ದಾಡಿಯಲ್ಲಿ ಭೂಮಿಯನ್ನೆತ್ತು ತಂದಿದ್ದಾನೆ. ತನ್ನ ಅಂಗಾಂಗಗಳನ್ನೆಲ್ಲ ಯಜ್ಞ ಸಾಧನಗಳನ್ನಾಗಿ ಸೃಷ್ಟಿ ಮಾಡಿದ್ದಾನೆ. ಇಂಥ ಪರಮಾತ್ಮ ನಾನು ಪ್ರಾಣ ಬಿಟ್ಟ ಮೇಲೆ ಉತ್ತಮ ಲೋಕಕ್ಕೆ ಹೋಗ್ತಿರ್ತೇನಲ್ಲ, ಆವಾಗ ನನ್ನನ್ನು ಸಂರಕ್ಷಣೆ ಮಾಡಿ. ಯಾರೂ ಅಡ್ಡಿ ಬರಲಿಕ್ಕಿಲ್ಲ ನನಗೆ, ನಾನು ಉತ್ತಮವಾದ ಗತಿಗೆ ನಾನು ಹೋಗಿ ಮುಟ್ಟಬೇಕು ಅಂತ. ಇನ್ನು ಲಕ್ಷ್ಮಣನ ಅಣ್ಣನಾಗಿರ್ತಕ್ಕಂಥ ಲಕ್ಷ್ಮಣ ಅಣ್ಣನಾಗಿರ್ತಕ್ಕಂಥ ಶ್ರೀ ರಾಮಚಂದ್ರ ಕಾಡಿನಲ್ಲಿ ಅಲ್ಲಿ ಇಲ್ಲಿ ವಿವಿಧ ಪ್ರವಾಸ ಮಾಡ್ತಾ ಇರ್ತೇನಲ್ಲ, ಅಂಥ ವೇಳೆಯಲ್ಲಿ ಶ್ರೀ ರಾಮಚಂದ್ರ ನಮ್ಮನ್ನು ಸಂರಕ್ಷಣೆ ಮಾಡಲಿ. ಮಾಂ ಉಗ್ರಧನ್ವಾ ಅಖಿಲ ಪ್ರಮಾದಾತ್ ನಾರಾಯಣ ಪಾತು ನರಶ್ಚಹಾರಾತ್. ಶತ್ರು ಭಯಂಕರನಾದ ನಾರಾಯಣ, ಧನುರ್ಧಾರಿಯಾಗಿರ್ತಕ್ಕಂಥ ಶ್ರೀ ನಾರಾಯಣ ಅಜ್ಞಾನದಿಂದ ಬರತಕ್ಕಂಥ ಎಷ್ಟೆಷ್ಟು ತಪ್ಪುಗಳಿವೆ. ಅಜ್ಞಾನದಿಂದಲೇ ನಾವು ಪಾಪಗಳನ್ನು ಮಾಡ್ತೇವೆ, ಹೆಜ್ಜೆ ಹೆಜ್ಜೆಗೂ ಪಾಪಗಳನ್ನು ಮಾಡ್ತೇವೆ. ಆದ್ದರಿಂದಾಗಿ ಅಂಥ ವೇಳೆಯಲ್ಲಿ ಯಾರನ್ನು ನೆನೆಸ್ಕೊಳ್ಬೇಕು? ಅಜ್ಞಾನದಿಂದ ನನ್ನನ್ನು ಸಂರಕ್ಷಣೆ ಮಾಡು ಅಂತ ತಿಳ್ಕೊಂಡಂತಂದರೆ ಧನುರ್ಧಾರಿಯಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನೇ ರಕ್ಷಣೆ ಮಾಡ್ತಕ್ಕಂಥವನು. ಆದ್ದರಿಂದಾಗಿ ಆ ಪರಮಾತ್ಮನನ್ನು ಎಲ್ಲ ಕಡೆಯಲ್ಲೂ ಸಂರಕ್ಷಣೆ ಮಾಡಲಿ. ದತ್ತ ಸ್ವಯೋಗ ತಥ ಯೋಗನಾಥ. ಯೋಗಾಭ್ಯಾಸ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ದತ್ತಾತ್ರೇಯ ರೂಪಿಯಾದ ಪರಮಾತ್ಮ ನನ್ನನ್ನು ಸಂರಕ್ಷಣೆ ಮಾಡಲಿ. ಆ ನಂತರ
ತಪ್ಪುಗಳನ್ನು ಮಾಡುವಾಗ ಶತ್ರು ಭಯಂಕರನಾಗಿರ್ತಕ್ಕಂಥ ಧನುರ್ಧಾರಿಯಾದ ನಾರಾಯಣನನ್ನು ಸಂರಕ್ಷಣೆ ಮಾಡಲಿ. ನರರಲ್ಲಿ ಸನ್ನಿಹಿತನಾಗಿರ್ತಕ್ಕಂಥ ಪರಮಾತ್ಮ ನರನಾರಾಯಣ ರೂಪದಲ್ಲಿ ನರನಲ್ಲಿ ವಿಶೇಷವಾಗಿ ಸನ್ನಿಧಾನದಿಂದ ಯುಕ್ತನಾಗಿರ್ತಕ್ಕಂಥ ಶ್ರೀಮನ್ನಾರಾಯಣ ಅಂತ ತಿಳ್ಕೊಂಡಂತೇನಿದ್ದಾನಲ್ಲ, ಈ ನಾರಾಯಣ ನಾನು ಹಿರಿಯರನ್ನು ಅಪಮಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಗದಂತೆ ನೋಡಿಕೊಳ್ಳೆ. ಏಕೆ ನಮ್ಮಲ್ಲಿ ದೊಡ್ಡವರನ್ನು ನೋಡಿ ಹಾಸ್ಯ ಮಾಡ್ತಕ್ಕಂಥ ಕ್ರಮ ಇದೆ, ಅವರನ್ನು ವ್ಯಂಗ್ಯ ಮಾಡ್ತಕ್ಕಂಥದ್ದು ಸುಲಭವಾಗಿ ಸಿಗ್ತದೆ. 2-3 ಮಂದಿ ಒಂದು ಕಡೆಯಲ್ಲಿ ಸೇರಿದ ಕ್ಷಣಕ್ಕೇನೆ ಆ ಕಾಲದಲ್ಲಿ ಆ ಸ್ವಾಮಿಗಳು ಹೀಗೆ, ಈ ಆಚಾರ್ಯರು ಹೀಗೆ, ಇಂಥವ್ರು ಹೀಗೆ, ಅವ್ರ ಬಗ್ಗೆ ಮಾತನಾಡ್ಕೊಳ್ತೇವೆ. ಅದನ್ನು ಮಾಡೋದ್ರಿಂದಾಗಿ ಏನಾಗ್ತದೆ, ಆ ಗುರುನಿಂದೆಯಿಂದಾಗಿ ಬ್ರಾಹ್ಮಣರಿಂದೆಯಿಂದಾಗಿ ಸಂಪೂರ್ಣವಾಗಿರ್ತಕ್ಕಂಥ ನಮ್ಮ ವಂಶ ಹಾಳಾಗ್ತದೆ, ವಂಶನಾಶವಾಗ್ತದೆ. ಅದಕ್ಕೋಸ್ಕರ ಎಂದಿಗೂ ಹಿರಿಯರ ನಿಂದೆಯನ್ನು ಮಾಡಬಾರ್ದು. ಅವರೇನು ಆಚಾರ ಮಹಾ, ಇವರೇನು ಮಹಾನುಪೆಯನ್ನು ನಿಮ್ಗೆ ತೊಗೊಂಡೇನು ಮಾಡೋಕ್ಕಾಗಿದೆ? ನಮ್ಮನ್ನು ನಾವು ನೋಡ್ಕೊಳ್ಬೇಕಾಗಿದೆ. ಹಿರಿಯರ ಅಪಮಾನ ಮಾಡುವ ಸಂದರ್ಭದಲ್ಲಿ ನನ್ನನ್ನು ಮಾಡದಂತೆ ತಡೆದು ನನ್ನನ್ನು ಸಂರಕ್ಷಣೆ ಮಾಡಲಿ ಧನುರ್ಧಾರಿಯಾಗಿರ್ತಕ್ಕಂಥ ಶ್ರೀಮನ್ನಾರಾಯಣ. ಪಾಯಾತ್ ಗುಣೇಶಃ ಕಪಿಲಃ ಕರ್ಮಬಂಧಾತ್. ಆನಂತರ ಗುಣಕ್ಕೆ ಸ್ವಾಮಿಯಾಗಿರ್ತಕ್ಕಂಥ ಕಪಿಲ ನನ್ನನ್ನು ಈ ಕರ್ಮದ ಬಂಧನದಿಂದ ಸಾವಕಾಶವಾಗಿ ಬಿಡಿಸಿ ಹಾಕಿಬಿಟ್ಲಿ. ಕರ್ಮ ಬಂಧನದಿಂದ ನಾನು ಮುಕ್ತನಾಗಬೇಕು ಅಂತೇಳಿ ಬಯಸ್ತಾ ಇದ್ದೇನೆ. ಇಂಥ ವೇಳೆಯಲ್ಲಿ ಪರಮಾತ್ಮ ಸಂರಕ್ಷಣೆ ಮಾಡಲಿ. ಏನೇನು ಬಂತ ಹೇಳ್ರಿ ನೋಡೋಣ. ಯೋಗಾಭ್ಯಾಸ, ಹಿರಿಯರಿಗೆ ಟೀಕಾ ಟಿಪ್ಪಣಿ ಮಾಡುವಾಗ, ಆನಂತರ ನಮ್ಮ ರೀತಿಯಾಗಿರ್ತಕ್ಕಂತಹ ವಿಶೇಷವಾಗಿ ಕರ್ಮಬಂಧನದಿಂದ ಕ್ರಮವಾಗಿ ನಾರಾಯಣ, ಆನಂತರ ದತ್ತಾತ್ರೇಯ ಮತ್ತು ಕಪಿಲ ಇವರು ನಮ್ಮನ್ನು ಸಂರಕ್ಷಣೆ ಮಾಡಲಿ ಅಂತ ತಿಳ್ಕೊಂಡು ಅಂತೇಳಿ ಕೇಳ್ಕೊಳ್ತಾ ಇದ್ದಾರೆ. ಸನತ್ ಕುಮಾರೋವತು ಕಾಮದೇವಾತ್. ನನ್ನ ಮನಸ್ಸು ಕೆಟ್ಟ ಕಾಮನೆಗಳು, ಕೆಟ್ಟ ಇಚ್ಛೆಗಳ ಹಿಂದೆ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ದುಷ್ಟ ಕಾಮನೆ ನನ್ನಲ್ಲಿ ಬರದಂತೆ. ಎಷ್ಟು ಒಳ್ಳೆಯ ಬೇಡಿಕೆ ಇದೆಯಲ್ಲ. ಕೆಟ್ಟವಾದ ಬಯಕೆಗಳು ನನಗಾಗದಂತೆ ಸನತ್ ಕುಮಾರ ರೂಪಿಯಾದಂಥ ಪರಮಾತ್ಮ ನನ್ನನ್ನು ನೋಡಿಕೊಳ್ಳಲಿ. ಆನಂತರ ಹಯಶೀರ್ಷೋ ಮಾಂ ಪತಿದೇವ ಹೇಲನಾಥ್. ನಾನು ಪ್ರವಾಸದಲ್ಲಿರ್ತೇನೆ, ಕಾರಿನಲ್ಲಿ ಕೂತ್ಕೊಂಡು ಹೊರಟಿದ್ದೇನೆ. ಮಧ್ಯದಲ್ಲಿ ಆಕಳು ಬಂತು, ಕಾರು ನಿಂದಿರಿಸಿ ಪ್ರದಕ್ಷಿಣೆ ಮಾಡಿ ಮತ್ತೆ ಮುಂದೆ ಹೋಗ್ಬೇಕು. ದೇವಾಲಯ ಬಂತು, ಇಳಿಬೇಕು, ಹೋಗಿ ನಮಸ್ಕಾರ ಮಾಡ್ಕೊಂಡು ಪ್ರದಕ್ಷಿಣೆ ಮಾಡ್ಕೊಂಡು ಕೂತ್ಕೊಂಡು ಮುಂದೆ ಹೋಗಬೇಕು. ಆದರೆ ಈಗೀಗಲ್ಲ, ಹಾಗೆ ಮಾಡಲಿಕ್ಕೆ ಹೋಗಬೇಡಿ. ಅಲ್ಲಿ ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡಿ, ಆಗ ಅಲ್ಲಿ ನನ್ನನ್ನು ಸಂರಕ್ಷಣೆ ಮಾಡಲಿ. ಯಾಕೆಂತ ನೋಡಿರಿ, ಪಾಪ ಬರ್ತದೆ. ನಮ್ಮ ಗುರುಗಳಿಂದ ನಾವು ಭಾಳ ಕಲ್ತಿದ್ದೇವೆ. ರೋಡ್ನಲ್ಲಿ ಹೋಗ್ತಾ ಇರುವಾಗ ಎಲ್ಲೇ ಆಕಳ ಕಾಣಿಸ್ಲಿ ಹೋಗಿ ದೂರದಿಂದ ಹೋಗಿ ಪ್ರದಕ್ಷಿಣೆ ಮಾಡ್ಕೊಂಡು ಹೋಗ್ತಕ್ಕಂಥವ್ರು ಭಾಳ ಸಲ ನಾನು ನೋಡಿದ್ದೆ. ಎಷ್ಟೋ ಸಲ ಅವ್ರ ಜೊತೆಗೆ ಏನೋ ಕೆಲಸ ಕರ್ಕೊಂಡು ಹೋಗ್ತಿದ್ರು. ಎಲ್ಲೋ ಆಕಳ ಕಾಣಿಸ್ತು, ನಡಿ ಅಂಥೇಳಿ ಕರ್ಕೊಂಡು ಹೋಗ್ತೀನಿ, ಪ್ರದಕ್ಷಿಣೆ ಮಾಡ್ಕೊಂಡು ಮುಂದೆ ಹೋಗ್ತಿದ್ರು. ನಮ್ಮ ಆಚಾರ್ಯರು ಯಾವುದೇ ಆಕಳ ಕಾಣಿಸಿದಾಗ ಪ್ರದಕ್ಷಿಣೆ ನಮಸ್ಕಾರ ಮಾಡಿದ ಹೋದದ್ದು ನಾವಂತೂ ನೋಡಿಲ್ಲ. ಅಂಥ ಅದ್ಭುತ ಅವರು ಬರೀ ನಾರಾಯಣ ವರ್ಮ ಬಾಯಿಂದ ಹೇಳ್ತಿರಲಿಲ್ಲ, ಪ್ರಾಕ್ಟೀಸಿಗೆ ತರ್ತಾಯಿದ್ರು. ಟ್ರೈನ್ನಲ್ಲಿ ಹೋಗುವ ಕಿಟಕಿಯಲ್ಲಿ ಕೂತಾಗ ಆಕಳು ಕಾಣಿಸಿದ್ರೆ ನಮಸ್ಕಾರ ಮಾಡ್ತಿದ್ರು. ಯಾರಾದರೂ ಹೆಣ್ಮಕ್ಳು ತಲೆ ಮೇಲೆ ಕೊಡ ಇಟ್ಟುಕೊಂಡಿದ್ರೆ ನಮಸ್ಕಾರ ಮಾಡ್ತಿದ್ರು. ದೇವಾಲಯ ಇದ್ದರೆ ಗುಡಿಗಳ ಧ್ವಜ ಶಿಖರ ಕಾಣಿಸಿದ್ರೆ ನಮಸ್ಕಾರ ಮಾಡ್ತಾಯಿದ್ರು. ಹೀಗೆ ನಮ್ಮ ಆಚಾರ್ಯ ಸರ್ವೋಪಾಸಕರು ಕೇಳ್ತಾ ಇದ್ದು. ಯಾಕೆ ಅಂತ ತಿಳ್ಕೊಂಡು ಹೌದು, ತುಂಬಿದ ಕೂಡ ತಲೆ ಮೇಲೆ ಇಟ್ಕೊಂಡಿರ್ತಕ್ಕಂಥ ಹೆಣ್ಮಗಳು ಕಂಡ್ರೆ ಅದು ಒಳ್ಳೆಯ ಶುಭ ಸೂಚನೆ, ಒಳ್ಳೆಯ ಶಕುನ ಅಂತ ತಿಳ್ಕೊಂಡು ಕರೀತಾರೆ. ಆದ್ದರಿಂದಲೇ ಸ್ವಾಮಿಗಳು ಬಂದಾಗ ಇತ್ತಾಗ ಬಂದಾಗ ಕಲಶ ತಲೆ ಮೇಲೆ ಇಟ್ಕೊಂಡು ನಾವೆಲ್ಲ ಮೆರವಣಿಗೆ ಮಾಡ್ತೀವಲ್ಲ, ಆ ರೀತಿಯಾಗಿ ಇಂಥ ಸಂದರ್ಭದಲ್ಲಿ ನಾನು ನನ್ನಿಂದ ಗೋ, ಆನಂತರ ನನ್ನಿಂದ ಸ್ತ್ರೀಯ, ನನ್ನಿಂದ ಮಹಾಲಕ್ಷ್ಮಿ ಪರಮಾತ್ಮನ
ಅಪಮಾನವಾಗದಂತೆ ನನ್ನನ್ನು ಹಯಗ್ರೀವ ದೇವರು ಸಂರಕ್ಷಣೆ ಮಾಡಲಿ. ಹೆಸರು ನೆನಪಿಟ್ಕೊಳ್ಳಿ, ಹಯಗ್ರೀವ ದೇವರು ನನ್ನನ್ನು ಸಂರಕ್ಷಣೆ ಮಾಡಲಿ. ದೇವರ ಶಿವರ್ಯ ಪುರುಷಾಂತರಾರ್ಚನಾತ್. ಆ ನಂತರ ಪರಮಾತ್ಮ ಮಹಿದಾಸ ಅಂತ, ದೇವರ ಶಿವರ್ಯ ಅಂದರೆ ಮಹಿದಾಸ ಅಂತ ಅರ್ಥ. ಮಹಿದಾಸ ರೂಪಿಯಾಗಿರ್ತಕ್ಕಂಥ ಪರಮಾತ್ಮ, ನಾನು ಉಳಿದ ಪೂಜೆ ಮಾಡುವಾಗ ಗಣಪತಿ ಪೂಜೆ ಮಾಡ್ತೇವೆ, ನಾಗರ ಪಂಚಮಿ ನಾಗರ ಪೂಜೆ ಮಾಡ್ತೇವೆ, ಆ ನಂತರ ಹನುಮತ್ ಜಯಂತಿ ಹನುಮಂತ ದೇವ್ರ ಪೂಜೆ ಮಾಡ್ತೇವೆ. ಆದರೆ ಈ ರೀತಿಯಾಗಿ ದೇವತೆಗಳನ್ನು ಪೂಜೆ ಮಾಡುವಾಗ ತಾರತಮ್ಯ ನೆನಪಿಗೆ ಬರುವಂತೆ ತಾರತಮ್ಯಾನುಸಾರವಾಗಿ ಪೂಜೆಯನ್ನು ಮಾಡ್ತಕ್ಕಂಥ ಕ್ರಮ. ಹನುಮಂತ ದೇವರನ್ನು ಪೂಜೆ ಮಾಡಬೇಕಾಗಿದ್ದರೆ ಲಕ್ಷ್ಮೀ ಅಂತನ್ನು ಗೋಲಕದಲ್ಲಿ ಪೂಜೆ ಮಾಡಬೇಕು. ಕೆಳಗಿನವರು ತಮ್ಮ ಹಿರಿಯರು ಅಂತಿಕೊಂಡಂತಕ್ಕಂಥ ಗೋಲಕದಲ್ಲಿ ಭಗವಂತನನ್ನು ಅಲ್ಲಿ ಅನುಸಂಧಾನ ಮಾಡಿ ಪೂಜೆ ಮಾಡ್ತಕ್ಕಂಥ ಒಂದು ಕ್ರಮ. ಇನ್ನು ನಾನು ಪಾಪ ಮಾಡಿ ನರಕಕ್ಕೆ ಹೋಗ್ತಾ ಇದ್ದರೆ ನರಕದಿಂದ ಉದ್ಧಾರ ಮಾಡಲಿ ಕೂರ್ಮರೂಪಿಯಾಗಿರ್ತಕ್ಕಂಥ ಭಗವಂತ. ಕೂರ್ಮೋ ಹರಿರ್ಮಾಂ ನಿರಯಾದಶೇಷಾತ್. ನೋಡಿ, ಎಲ್ಲೆಲ್ಲಿ ನಮಗೆ ಸಂರಕ್ಷಣೆ ಬೇಕು. ಈಗೆಲ್ಲ ಸ್ವಲ್ಪ ಪಾಲಿಟಿಕ್ಸ್ನ ಇದ್ದರೆ ಮತ್ತೆ ಇದ್ದರೆ ಅವ್ರಿಗೆ ಸಂರಕ್ಷಣೆ ಕೊಡ್ತಾರೆ. ಜಡ್ ಸಂರಕ್ಷಣೆ, Z+, ಮತ್ತೇನು Z3ನೋ Z4 ಗೊತ್ತಿಲ್ಲ. ಈ ರೀತಿಯಾಗಿರ್ತಕ್ಕಂಥ ಯಾರು ಬೇಕಾಗಿಲ್ಲ. ನಾರಾಯಣ ವರ್ಮ ಹೇಳ್ತಾ ಇದ್ದರೆ 2 Z+ಗಿಂತ ಎಂಥ ಕಮಾಂಡುಗಳಿದ್ದರೂ ಅವ್ರು ಮಾಡದೇ ಇರೋದಷ್ಟು ಸಂರಕ್ಷಣೆ ಈ ನಾರಾಯಣ ವರ್ಮ ನಮಗೆ ಮಾಡ್ತದೆ. ನೆನಪಿಟ್ಕೊಳ್ಳಿ. ಧನ್ವಂತರಿರ್ಭಗವಾನ್ ಪಾತ್ವಪಥ್ಯಾತ್. ಇನ್ನು ನಾನು ಅಪಥ್ಯವನ್ನು ಸ್ವೀಕಾರ ಮಾಡ್ತೇನೆ. ಬ್ರಾಹ್ಮಣನಾಗಿ ಈರುಳ್ಳಿ ಬೆಳ್ಳುಳ್ಳಿ, ಬ್ರಾಹ್ಮಣನಾಗಿ ಶೂದ್ರ ಅನ್ನ ಮಾಡಿಕೊಂಡು ನನ್ನ ಜಾತಿಯನ್ನು ಕಟ್ಟಿಸಿಕೊಂಡು ಸತತ ದಿನಾಲೂ ಪಾಪಕ್ಕೆ ಗುರಿ ಆಗ್ತಂತಕ್ಕಂಥ ಸಂದರ್ಭ ಬರ್ತದಲ್ಲ, ಅದನ್ನು ಆ ದಾರಿಗೆ ಹೋಗದಂತೆ ಧನ್ವಂತರಿಯಾದ ಪರಮಾತ್ಮ ನನ್ನನ್ನು ಸಂರಕ್ಷಣೆ ಮಾಡಲಿ. ಯಾಕೆಂತ ತಿಳ್ಕೊಂಡಂತಂದರೆ ಬ್ರಾಹ್ಮಣನಾಗಿ ಯಾವಾಗ ಅಭಕ್ಷ್ಯ ಮಾಡ್ತಾನೆ, ಅಪೇಯಪಾನ ಮಾಡ್ತಾನೆ, ಅಭಕ್ಷ್ಯವಕ್ಷಣ ಅಪೇಯಪಾನ ಮಾಡ್ತಾನೆ. ಇದೇ ಜನ್ಮದಲ್ಲಿ ಅನೇಕ ವಿಶಿಷ್ಟ ರೋಗಗಳಿಂದ ಪೀಡಿತನಾಗಿ ಇಲ್ಲೇ ನರಕವನ್ನು ಅನುಭವಿಸಿ ಅಲ್ಲಂತೂ ಮಹಾನ್ ನರಕವನ್ನು ಅನುಭವಿಸ್ತಾನೆ. ಆದ್ದರಿಂದಾಗಿ ಪವಿತ್ರವಾಗಿರ್ತಕ್ಕಂಥ ಅನ್ನದ ಸ್ವೀಕೃತಿ ಭಾಳ ಅವಶ್ಯಕತೆ ಇದೆ. ಇಲ್ಲದೇ ಇದ್ದರೆ ದಿನ ದಿನವೂ ಅಪವಿತ್ರ ಅನ್ನವನ್ನು ತಿಂದು ನಾವು ಆ ಭೀಕರ ನರಕದಲ್ಲಿ ಬಿದ್ದು, ಭೀಕರ ನರಕ ಬಿಡಿ, ಇದೇ ಜನ್ಮದಲ್ಲಿ ದಾರಿದ್ರ್ಯ ಬರ್ತದೆ. ಆ ನಂತರ ಸಮಾಜದಲ್ಲಿ ಅಪಮಾನ ಆಗ್ತದೆ. ಆನಂತರ ಜನರು ತಿರಸ್ಕಾರದಿಂದ ನೋಡ್ತಾರೆ. ಕೊನೆಗೆ ಶೂದ್ರರಂತೆ ವ್ಯವಹಾರ ಮಾಡ್ಕೊಂಡಿರಬೇಕಾಗ್ತದೆ ಬ್ರಾಹ್ಮಣನಾಗಿರ್ತಕ್ಕಂಥ ವ್ಯಕ್ತಿ. ಆದ್ದರಿಂದಾಗಿ ಅಭಕ್ಷ್ಯಭಕ್ಷ್ಯದಿಂದ ಮತ್ತು ನನ್ನಿಂದ ಮಾಡ್ತಕ್ಕಂಥ ಅಪಥ್ಯ ಆಹಾರ ಸ್ವೀಕಾರ ಮಾಡೋದು. ಇವತ್ತೆಲ್ಲರೂ ಅಪಥ್ಯವನ್ನು ಸ್ವೀಕಾರ ಮಾಡೋದು. ಮನೆಯಲ್ಲಿ ಕಷ್ಟಪಟ್ಟು ಮಾಡಲಿಕ್ಕೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ. ಪಾರ್ಸಲ್ ತರಿಸೋದು, ಜಂಕ್ ಫುಡ್ಡು, ಆ ನಂತರ ಸಾಫ್ಟ್ ಡ್ರಿಂಕು, ಇವೆಲ್ಲ ಒಂದಕ್ಕೊಂದು ಮಹಾ ರೋಗಗಳಿಗೆ ಕಾರಣಗಳು. ಅದು ನನ್ನ ಕಡೆಯಿಂದ ಆಗದಂತೆ ಧನ್ವಂತರಿ ಸಂರಕ್ಷಣೆ ಮಾಡಲಿ ಅಂತಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆಚಾರ್ಯ ಭಾಳ ಒಳ್ಳೆಯದಾಯ್ತು. ಹೋಟೆಲ್ನಿಂದ ತರಿಸ್ತೇವೆ, ಪಿಜ್ಜಾ ಗುಜ್ಜಾ ಏನೋ ಇರದೆ ತರಿಸ್ತೇವೆ. ಮುಗಿದ ಮೇಲೆ ಧನ್ವಂತರಿ ಸಂರಕ್ಷಣೆ ಮಾಡು, ಆಯ್ತಲ್ಲ, ಮುಗಿತಲ್ಲ. ಎಷ್ಟು ಸುಲಭ ಇದೆ. ಇಲ್ಲ, ಪರಮಾತ್ಮನಿಗೆ ಮೋಸ ಮಾಡಲಿಕ್ಕೆ ಹೋಗಬಾರ್ದು. ಪರಮಾತ್ಮನಿಗೆ ಮೋಸ ಮಾಡತಕ್ಕಂಥವರಿಗೆ ತಂಗುದು ಎಂದೆಂದಿಗೂ ಪರಮಾತ್ಮನೂ ಮೋಸವಲ್ಲ, ಬ್ರಹ್ಮಾದೇವತೆಗಳನ್ನು ಸರ್ವತಾ ಕ್ಷಮಿಸುವುದಿಲ್ಲ. ಧನ್ವಂತರಿ ಭಗವಾನ್ ಪಾತ್ವಪತ್ಯಾತ್. ಅದಕ್ಕೋಸ್ಕರ ನಾವೇನು ಗುರುಕುಲದಲ್ಲಿದ್ದಾಗ ಆಚಾರ್ಯ ಇವತ್ತು ಯಾಕೋ ಭಾಳ ತಲೆನೋವು ಸಿಗುತ್ತಾರೆ. ಏನು ಪಾಪ ಮಾಡಿದಿ, ಏನು ತಪ್ಪು ಮಾಡಿದಿ, ಅದಕ್ಕೆ ಬಂದಂದು ನೋಡು, ಏನು ಮಾಡಬೇಡ, ಹೊರಟತ್ತು ಅವರೊಂದು ಗುಳಿಗಿಂದ ಕಡಿಮೆ ಆಗ್ತದೆ. ನಾವೊಂದು ಕೇಳಿದ್ವಿ, ಪ್ರತಿಯೊಂದಕ್ಕೂ ಹಿಂಗೆ ಕೇಳ್ತೀರಿ ಅಂತ. ಹೌದು, ನಾವು ಮಾಡುವ ಪಾಪಗಳ ಫಲವೇ ಈ ರೋಗಾದಿಗಳು. ಪೂರ್ವಜನ್ಮೈರ್ ಅತ್ಯಜನ್ಮನಿ ಕೃತಾನಿ ಪಾಪಾನಿ ವ್ಯಾಧಿ ರೂಪೇಣ ಪೀಡ್ಯಂತೆ. ದೀರ್ಘ ರೋಗದಿಂದ ನಮ್ಮನ್ನು ಬಳಲುವಂತೆ ಮಾಡಿ ಒಂದು ದಿವಸ ಸಮಾಧಾನದಲ್ಲಿ ಇಡೋದಿಲ್ಲ. ಅಂಥ ಆ ರೀತಿ ದಾರಿಗೆ ಹೋಗದಂತೆ ಧನ್ವಂತರಿಗೆ ಪ್ರಾರ್ಥನೆ ಮಾಡಬೇಕು. ಪರಮಾತ್ಮ ನನ್ನ ಕಡೆಯಿಂದ ಈ ಅಭಕ್ಷ್ಯ ಭಕ್ಷಣ ಪೇಯಪಾನ ಮಾಡಿಸ್ಬೇಡ,
ದೇವರಿಗೆ ನಾವು ಏನು ಮಾಡ್ತೇನೆ, ದೇವರಿಗೆ ಕೃಷ್ಣಾರ್ಪಣ ಅಂತಂತೇನೆ ಅಷ್ಟನ್ನೇ ನನಗೆ ತಿನ್ನುವಂತೆ ಪ್ರೇರಿಸುವಂತೆ ಕೊಂಡಂತೇಳಿ ಧನ್ವಂತರಿಗೆ ಕೇಳ್ಕೊಳ್ಬೇಕಂತ. ದ್ವಂದ್ವಾತ್ ಭಯಾತ್ ಋಷಭ ನಿರ್ಜಿತಾತ್ಮ. ಇನ್ನು ಜೀವನದಲ್ಲಿ ನಮಗೆ ಡೈಲಮ್ಮಗಳು ಭಾಳ. ಈ ನೌಕರಿ ಮಾಡಲು ಆ ನೌಕರಿ ಮಾಡಲು, ಫಾರಿನ್ಗೆ ಹೋಗಲು ಇಂಡಿಯಾದೋಗಿರಲು, ಕಲ್ಕತ್ತಾಕ್ಕೆ ಹೋಗಲು ನಾನು ಇರೋ ಸ್ಥಳದಲ್ಲೇ ಇರಲು, ಹೀಗೆ ಅನೇಕ ರೀತಿಯಾಗಿರ್ತಕ್ಕಂಥ ಅನಿಶ್ಚಿತತೆ ಅಂತ ತಿಳ್ಕೊಂಡಂತೇನಿದೆ. ಈ ಅನಿಶ್ಚಿತತೆಯಿಂದಾಗಿ ಪರಿವಾರದಲ್ಲಿ ಬರ್ತಕ್ಕಂಥ ಒಂದು ಅನಾನುಕೂಲತೆ ಅಂತ ತಿಳ್ಕೊಂಡಂತೇನಿದೆ. ಈ ಅನಾನುಕೂಲತೆಯಿಂದ ನನ್ನನ್ನು ಮತ್ಸ್ಯರೂಪಿಯ ಕೂರ್ಮರೂಪಿಯಾಗಿರ್ತಕ್ಕಂಥ ಪರಮಾತ್ಮ ಸಂರಕ್ಷಣೆ ಮಾಡಿ. ದ್ವಂದ್ವಾತ್ ಭಯಾತ್ ಋಷಭ. ಇಲ್ಲ, ಪರಮಾತ್ಮ ಋಷಭನಾಗಿರ್ತಕ್ಕಂಥವನು ದ್ವಂದ್ವ, ಜಯ ಅಪಜಯ, ಆನಂತರ ದುಃಖ ಸುಖ, ಈ ರೀತಿಯಾಗಿರ್ತಕ್ಕಂಥ ದ್ವಂದ್ವದಿಂದ ನನ್ನನ್ನು ಋಷಭನಾಮಕನಾಗಿರ್ತಕ್ಕಂಥ ಪರಮಾತ್ಮ ಸಂರಕ್ಷಣೆ ಮಾಡಲಿ. ಯಜ್ಞಶ್ಚ ಲೋಕಾದು ತತ್ಕೃತ ಅನ್ನೋ ಯಜ್ಞನಾಮಕನಾಗಿರ್ತಕ್ಕಂಥ ಪರಮಾತ್ಮ ದುಷ್ಟರ ಸಂಗತಿಯಿಂದ ಬರತಕ್ಕಂಥ ಏನು ಶೋಷಣೆ ಇದೆ, ದುಷ್ಟರು ಯಾವಾಗಲೂ ಇನ್ನೊಬ್ಬರ ಮೇಲೆ ಎಕ್ಸ್ಪ್ಲಾಯ್ಟ್ ಮಾಡ್ತಿರ್ತಾರೆ. ಸ್ಕೂಲ್ನಲ್ಲಿ ಕಾಲೇಜಿನಲ್ಲಿ ಕೂಡ ಗುಂಪುಗಳು, ಯಾವನೊಬ್ಬ ದಾದ ಹೊಡ್ತಾನೆ, ಎಲ್ಲರನ್ನು ಹೇಳ್ದಂಗೆ ಕುಣಿಸ್ತಿರ್ತಾನೆ, ಅವ್ರಿಗೇನೋ ಸ್ವಲ್ಪ ಕೊಡ್ತಾನೆ, ಹಣ ಕೊಡ್ತಾನೆ, ತಿಲ್ಲಿ ಕೊಡ್ತಾನೆ, ಆನಂತರ ಹೇಳ್ದಂಗೆ ಕೇಳಿಸ್ತಾನೆ. ಅವ್ನು ಹೇಳ್ದಂಗೆ ಕೇಳಲಿಲ್ಲ ಅಂತಂದರೆ ನೋಡು ನಿಮ್ಮ ಅಪ್ಪಗೆ ಹೇಳ್ತೀನಿ. ಇದಕ್ಕೆ ಇಮೋಷ್ನಲ್ ಬ್ಲ್ಯಾಕ್ ಮೇಲ್ ಅಂತ ಕರೀತಾರೆ. ಇಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥ ಪರಿಸ್ಥಿತಿ ನನಗೆ ಬರಬಾರದು. ಯಾರಾದರೂ ಮಾಡ್ತಿದ್ದರೆ ಅವರಿಂದ ನನ್ನನ್ನು ಮತ್ತು ನಾನು ಅದನ್ನು ಸರ್ವಥಾ ಮಾಡದಂತೆ ಯಜ್ಞನಾಮಕನಾಗಿರ್ತಕ್ಕಂಥ ಪರಮಾತ್ಮ ನನ್ನನ್ನು ಸಂರಕ್ಷಣೆ ಮಾಡಲಿ. ಎಷ್ಟು ತಪ್ಪು ಮಾಡ್ತೀವಲ್ಲ ಜೀವನದಲ್ಲಿ. ಆನಂತರ ಯಜ್ಞಶ್ಚ ಲೋಕ ತತ್ಕೃತ ಅನ್ನೋ ಬಲೋ ಗಣಾತ್ ಕ್ರೋಧ ವಶಾದಹೀಂದ್ರ. ಸಿಟ್ಟಿಗೆ ಬಂದು ನಾನು ಮಾಡೋ ತಪ್ಪುಗಳೇ ಬಹಳ. ತಂದೆಗೆ ಅಪಮಾನ ಮಾಡ್ತೇನೆ, ತಾಯಿಗೆ ಅಪಮಾನ ಮಾಡ್ತೇನೆ, ಗುರುಗಳಿಗೆ ಅಪಮಾನ ಮಾಡ್ತೇನೆ, ಬಂಧುಗಳಿಗೆ ಅಪಮಾನ ಮಾಡ್ತೇನೆ. ಸಿಟ್ಟಿಗೆ ಬಂದಾಗ ಎಚ್ಚರ ಇರೋದೆಲ್ಲ ನಾನು ಏನು ಮಾಡ್ತಾ ಇದ್ದೇನೆ ಅಂತ ತಿಳ್ಕೊಂಡು ಅಂತೇಳಿ ಅದರಿಂದ ದೇಹದ ಆರೋಗ್ಯ, ಮನಸ್ಸಿನ ಆರೋಗ್ಯ ಎರಡೂ ಕೆಟ್ಟು ಹೋಗ್ತಾರೆ. ಎರಡೂ ರೀತಿಯಾಗಿರ್ತಕ್ಕಂಥ ಕಟ್ಟು ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ಅಲ್ಲಿರ್ತಕ್ಕಂಥ ಪರಮಾತ್ಮ ಅಂತಕೊಂಡಂಥೇಳಿ ಶೇಷಾಂತರ್ಗತನಾಗಿರ್ತಕ್ಕಂಥ ಶುಕ್ಲಕೇಶಾವತಾರಿಯಾದಂಥ ಬಲರಾಮ ನನ್ನನ್ನು ಸಂರಕ್ಷಣೆ ಮಾಡಲಿ. ಈಗ ಶೇಷಾಂಶನೂ ಹೌದು, ಪರಮಾತ್ಮನ ಶುಕ್ಲಕೇಶದ ಆವೇಶದಿಂದ ಯುಕ್ತನೂ ಹೌದು. ಇಂಥ ಪರಮಾತ್ಮ ನನ್ನನ್ನು ಸಂರಕ್ಷಣೆ ಮಾಡಲಿ ಅಂತ ತಿಳ್ಕೊಂಡಂತೇಳಿ ಕೇಳ್ಕೊಳ್ತಾ ಇದ್ದಾರೆ. ಆಯನೋ ಭಗವಾನ್ ಸಂಪ್ರಮೋಹಾತ್ ಬುದ್ಧಸ್ತು ಪಾಖಂಡ ಗಣಾತ್ ಪ್ರಮಾದಾತ್ ಕಲ್ಕಿ ಕಲೇಃ ಕಾಲಮಲಾತ್ ಪ್ರಪಾತೋ ಧರ್ಮ ವನಾಯೋರು ಕೃತಾವತಾರ. ನನಗೆ ಅಜ್ಞಾನದಿಂದ ತಪ್ಪು ಮಾಡ್ತೇವೆ, ವಿಪರೀತ ಜ್ಞಾನದಿಂದ ತಪ್ಪು ಮಾಡ್ತೇವೆ. ಈ ಅಜ್ಞಾನ ವಿಪರೀತ ಜ್ಞಾನದಿಂದ ನಾವು ಮಾಡ್ತಕ್ಕಂತಹ ತಪ್ಪುಗಳನ್ನು ಆಗದಂತೆ ವೇದವ್ಯಾಸ ದೇವರು ನನ್ನನ್ನು ಸಂರಕ್ಷಣೆ ಮಾಡಿ. ಅಜ್ಞಾನ ಇರೋದರಿಂದ ದೇವರಿಗೆ ಬೈತೇವೆ, ಹಿರಿಯರಿಗೆ ಬೈತೇವೆ, ಮತ್ತು ಅವರು ಬೈತೇವೆ, ಇತ್ಯಾದಿ ಮಾಡ್ತೇವೆ. ವಿಪರೀತ ಜ್ಞಾನದಿಂದ ಶಾಸ್ತ್ರರಿಗೆ ಹೇಳ್ತಾರೆ ಸಂಧಾನ ಮಾಡೋದು. ಯಾರು ಮಾಡೋದು? ಹೇಳ್ಕೊಳ್ಳಿ. ಮಾಡೋರು ಯಾರು ಹೇಳ್ತಾರೆ ಅವರೇ ಮಾಡ್ಕೊಳ್ಳಿ. ಏನು ಹೇಳ್ತಾರೆ ಶಾಸ್ತ್ರ? ರುಚಿಯಾದ ಅನ್ನ ಹೋಟೆಲ್ನಾಗ ಸಿಗ್ತದೆ, ಅಲ್ಲಿಂದ ಆರಾಮ್ಸೆ ತರಿಸಿ ತಿನ್ಬೋದು. ಹೊರಗಿನ ತಿನ್ಬೇಡ ಅಂತ ತಿಳ್ಕೊಂಡು ಸುಳ್ಳು ಹೇಳ್ತಾರೆ ಇವರು. ಇದು ವಿಪರೀತ ಜ್ಞಾನ, ಶಾಸ್ತ್ರದ ವಿರುದ್ಧವಾಗಿರ್ತಕ್ಕಂಥ ಜ್ಞಾನ. ಕಳ್ಳತನ ಮಾಡಬೇಡ ಅಂತಂತಾರೆ, ಸುಲಭನಾಗ ರೊಕ್ಕ ಸಿಗುವಾಗ ಜಪ ಮಾಡ್ಕೋತ ಕೂಡಂತಂತಾರೆ. ಈ ರೀತಿಯಾಗಿರ್ತಕ್ಕಂಥ ಅಜ್ಞಾನ ವಿಪರೀತ ಜ್ಞಾನದಿಂದ ಬರತಕ್ಕಂಥ ನಮ್ಮ ವಿಕೃತಿಗಳು ಅಂತ ತಿಳ್ಕೊಂಡಂತೇನಿವೆ. ದಿನಾಲು ವೇದವ್ಯಾಸರಿಗೆ ಪ್ರಾರ್ಥನೆ ಮಾಡಬೇಕು, ಪರಮಾತ್ಮ ಇಂಥ ವಿಕೃತಿ ನನ್ನಲ್ಲಿ ಬರಬಾರದು, ಇಂಥ ವಿಕೃತವಾದಂಥ ಪಾಪ ನನ್ನ ಕಡೆಯಿಂದ ಆಗಬಾರ್ದು ಅಂತ ತಿಳ್ಕೊಂಡಂತೇಳಿ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಕೆಲವರು ನಮ್ಮ ಬ್ರೈನ್ ವಾಶ್ ಮಾಡೋರು ಇರ್ತಾರೆ. ನಮ್ಮಲ್ಲಿ ಒಬ್ಬರು ಬಂದಿದ್ದು, ಒಬ್ಬಳು ಹೆಣ್ಮಕ್ಳು ಬಂದು ನಾ ಇರಲಿಲ್ಲ, ಇಲ್ಲಿ ಯಾರೋ ಇದ್ದರು, ನಮ್ಮ ವಿದ್ಯಾರ್ಥಿಗಳ ಅಭ್ಯಾಸನ ಕೆಲಸ ಮಾಡ್ತಿದ್ರು.
ಅವಳು ಬಂದು ಹೇಳಿದ್ರು, ಏ कौन सा मंदिर है? बालाजी का मंदिर। ओ तिरुपति का हो? अरे यहाँ से तिरुपति जाओ, तिरुपति जा कर के उस गर्दी में दर्शन भी नहीं होता है, और फिर कुछ देखो ये सब मत करो, हमारा यीशु है ना बहुत श्रेष्ठ, बस तुम्हारे यहाँ यज्ञ करो, याग करो, होम करो, इत्यादि करो, ये सब कुछ करने के बाद तुम्हारा पाप जाता है। हमारे यहाँ बस संडे को आओ, पहले का प्रार्थना हो जाएगा, प्रवचन हो जाएगा, उसके बाद हमारे धर्मगुरु बैठते हैं, तो उनके और हमारे बीच में एक पर्दा रहता है, उनके सामने बोलो मैंने चोरी की थी, मैंने वो किया था, वो किया था, बोल दो, कदम तर पाप कदम, फिर कुछ भी करो। एक बार जाकर के पाप किया बोलने का और फिर करते रहने का, ಈ ರೀತಿಯಾಗಿರ್ತಕ್ಕಂಥದ್ದನ್ನು ಹೇಳ್ತಕ್ಕಂಥವರು ನಾವು ಬಂದದ್ದು ನೋಡಿ ಓಡೋದ್ಲಕ್ಕೆ ಆ ಪ್ರಶ್ನೆ ಬೇರೆ. ಈ ರೀತಿಯಾಗಿ ಬ್ರೈನ್ ವಾಶ್ ಮಾಡ್ತಕ್ಕಂಥರಲ್ಲ, ಇಂಥವರಿಂದ ನಮ್ಮನ್ನು ದೂರಿಡು. ಅವರು ಬ್ರೈನ್ ವಾಶ್ ಎಷ್ಟು ಮಾಡ್ತಾರೆ, ಮೊದಲು ನಿಮ್ಗೆ ಸ್ವಲ್ಪ ತಿಲ್ಲಿ ಕೊಡ್ತಾರೆ, ಆ ನಂತರ ಸ್ವಲ್ಪ ಹಣ ಕೊಡ್ತಾರೆ, ನಿಮಗೇನಾದರೂ ನೌಕರಿಗೆ ಹೆಲ್ಪ್ ಮಾಡ್ತಾರೆ, ಆ ನಂತರ ಸ್ವಲ್ಪ ತ್ರಾಸಿದ್ದಾಗ ಇದನ್ನು ಓದು, ಇಷ್ಟು ಓದು ನಿನ್ನ ತ್ರಾಸು ಹೋಗ್ತದೆ ಅಂತ ತಗೊಂಡು ಯಾವುದೋ ಬೈಬಲ್ದೊಳಗಿಂದ ಒಂದು ಓದ್ಲಿಕ್ಕೆ ಕೊಡ್ತಾರೆ. ಆ ನಂತರ ಇದನ್ನು ಮಂತ್ರಿಸಿದ ನೀರು ತೊಗೊಂಡು ತಿಳ್ಕೊಂಡು ಅಂತೇಳಿ ಅವ್ರು ಈಗೀಗ ಚಾಲು ಮಾಡ್ಯಾರ. ಮೊದಲು ಚರ್ಚಿನೊಳಗೆ ಮಂತ್ರಿಸಿದ ನೀರು ತೀರ್ತಾ ಇದ್ದಿದ್ದಿಲ್ಲ, ಈಗೀಗ ನಮ್ಮನ್ನು ನೋಡ್ಕೊಂಡು ಚಾಲು ಮಾಡ್ಯಾರ. ಇಂಥ ಪಾಖಂಡಿಗಳು ನಮ್ಮದೇನು ಬ್ರೈನ್ ವಾಶ್ ಮಾಡ್ತಾರಲ್ಲ, ಇಂಥವ್ರು ಪಾಖಂಡಿಗಳಿಂದ ನಾನು ಬ್ರೈನ್ ವಾಶ್ ಆಗದಂತೆ ಗೌತಮ ಬುದ್ಧಾವತಾರಿಯಾದ ಪರಮಾತ್ಮ ನನ್ನನ್ನು ಸಂರಕ್ಷಣೆ ಮಾಡಪ್ಪ. ಧರ್ಮ ವನಾಯೋರು ಕೃತಾವತಾರ, ಧರ್ಮಕ್ಕೋಸ್ಕರವೇ, ಧರ್ಮ ರಕ್ಷಣೆಗೋಸ್ಕರವೇ ಸಂರಕ್ಷಣೆ ಮಾಡಿರ್ತಕ್ಕಂತಹ ಕಲ್ಕಿ ಈ ಕಲಿಯುಗದಿಂದಾಗಿ ನಾವೇನು ತಪ್ಪು ಮಾಡ್ತಾ ಇದ್ದೇವೆ, ಇದರಿಂದ ನಮ್ಮನ್ನು ಸಂರಕ್ಷಣೆ ಮಾಡಲಿ. ಕಲ್ಕಿ ಕಲೆ ಕಾಲ ಮಲಾತ್ ಪ್ರಪಾತು, ಕಲಿಯುಗದ ಕಾಲದಿಂದ ಆಗತಕ್ಕಂತಹ ಏನು ಶಾರೀರಿಕ ಬೌದ್ಧಿಕ ವಿಕೃತಿಗಳು ಅಂತೇನಿವೆ, ಈ ಎಲ್ಲ ವಿಕೃತಿಗಳಿಂದ ಎಲ್ಲಿ ಕಲ್ಕಿ ರೂಪಿ ಆಗಿರ್ತಕ್ಕಂಥ ಪರಮಾತ್ಮ ನನ್ನನ್ನು ಸಂರಕ್ಷಣೆ ಮಾಡು. ನಮ್ಮ ಜೀವನದಲ್ಲಿ ಎಷ್ಟು ಸಂಕಟ ಇವೆಯಲ್ಲ, ಇವೆಲ್ಲ ಒಂದಕ್ಕಿಂತ ಒಂದು ದೊಡ್ಡ ಸಂಕಟಗಳು. ಭಾಳ ಆದರೆ ನಾವು ಹೊರಗೆ ಹೋದಾಗ ಅಲ್ಲಿ ಸಂರಕ್ಷಣೆ ಇಲ್ಲಿ ಸಂರಕ್ಷಣೆ ಮಾಡೋದು ಇಷ್ಟೇ ಕೇಳ್ಕೊಳ್ತೇವೆ, ಅಲ್ಲ, ಪ್ರತಿಯೊಂದು ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಮಾಂ ಕೇಶವೋ ಗದೆಯ ಪ್ರಾತರವ್ಯಾತ್, ಬೆಳಗ್ಗೆ ಬರ್ತಕ್ಕಂಥ ಸಂಕಟಗಳನ್ನು ಗದಾಧಾರಿಯಾಗಿರ್ತಕ್ಕಂಥ ಕೇಶವ ಆ ಸಂಕಟಗಳನ್ನು ದೂರ ಮಾಡಲಿ. ಗೋವಿಂದ ಆಸಂಗವ ಆತ್ತವೇಣು, ಕೈಯಲ್ಲಿ ಮುರಳಿಯನ್ನು ಹಿಡಿದು ಕೊಳಲನ್ನು ಹಿಡಿದು ಬಾರಿಸ್ತಕ್ಕಂಥ ಆ ಗೋವಿಂದ ನಾಮಕನಾಗಿರ್ತಕ್ಕಂಥ ಶ್ರೀಕೃಷ್ಣ ರಾತ್ರಿ 7:30 ನಂತರ ನನ್ನನ್ನು ಸಂರಕ್ಷಣೆ ಮಾಡಲಿ. ಆ ನಂತರ ಶಕ್ತಾಯುಧಗಾಗಿರ್ತಕ್ಕಂಥ ನಾರಾಯಣ ಬೆಳಗಿನವರೆಗೂ ನನ್ನ ಸಂರಕ್ಷಣೆ ಮಾಡಲಿ. ಗದಾಧಾರಿಯಾಗಿರ್ತಕ್ಕಂಥ ಕೇಶವ ಬೆಳಗ್ಗೆ, ಮಧ್ಯಾಹ್ನದ ಪೂರ್ವದಲ್ಲಿ ಗೋವಿಂದ, ಮಧ್ಯಾಹ್ನ ಕಾಲದಲ್ಲಿ ನಾರಾಯಣ, ಆನಂತರ ರಾತ್ರಿ ಕಾಲದಲ್ಲಿ ವಿಷ್ಣು ನನ್ನನ್ನು ಸಂರಕ್ಷಣೆ ಮಾಡಿ. ಶ್ಲೋಕ ಬೈಪಾಠ ಮಾಡಿದರೆ ನಂತರ ತ್ರಾಸಾಗೋದಿಲ್ಲ. ಯಾಕೆ ನಾನು ಹೇಳ್ತೇನೆ ಅಂತಂದರೆ, ನಾರಾಯಣ ವರ್ಮದ ಸಂಸ್ಕಾರ ನಮ್ಮ ತಂದೆಯಿಂದ ನಾವು ಕಲಿತಿದ್ದೇವೆ. ನಾವಿನ್ನು 6-7 ವರ್ಷದ ಹುಡುಗರು. ನಮ್ಮ ತಂದೆ ಹೈಸ್ಕೂಲ್ನಲ್ಲಿ ಕೆಲಸ ಮಾಡ್ತಾಯಿದ್ರು. ಮುಗಿಸಿ 5 ಗಂಟೆಗೆ ಬಂದು ಅಲ್ಲಿ ಒಂದು ಗ್ರಂಥಾಲಯ ಅಂತಿತ್ತು, ಅಲ್ಲಿ ಪಾಠ ಹೇಳಕ್ಕೆ ಹೋಗ್ತಿದ್ರು. ಪಾಠ ಹೇಳಿ ರಾತ್ರಿ 9 ಗಂಟೆ ನಂತರ ಬರೋರು. ಈಗಿನ ಫ್ಯಾನು ಲೈಟು ಏನು ನಡೀತಿದ್ದಿಲ್ಲ, ಕಂದೀಲು ಚಿಮಣಿ. ಆದರೂ ಎಷ್ಟೇ ಲೇಟ್ ಆದರೂ ನಾರಾಯಣ ವರ್ಮ, ದುರ್ಗಾ ಸ್ತೋತ್ರ ಇತ್ಯಾದಿಗಳನ್ನು, ನರಸಿಂಹ ಸ್ತೋತ್ರಗಳನ್ನು ಹೇಳದೆ ರಾತ್ರಿ ಊಟ ಮಾಡ್ತಾರೆ. ನಮಗೆ ಹೇಳೋರು, ನೋಡಪ್ಪ, ನಾವು ನಿಮಗೆ ಸಂಪತ್ತಿ ಕೊಡಲಿಕ್ಕೆ ಆಗಂಗಿಲ್ಲ, ನಿಮ್ಮನ್ನು ಎಲ್ಲೆಲ್ಲಿ ಅಲ್ಲಿ ಹೋದಾಗ ಸಂರಕ್ಷಣೆ ಮಾಡಲಿಕ್ಕೂ ಆಗೋದಿಲ್ಲ, ನಾರಾಯಣ ವರ್ಮನರು ಅಂತಿಕೊಂಡಂತ ನಮಗೆ ಹೇಳೋರು.
13ನೇ 14ನೇ ವಯಸ್ಸಿಗೆ ನಮ್ಮ ತಂದೆ ನನಗೆ ನಾರಾಯಣ ವರ್ಮದ ಅಭ್ಯಾಸ ಏನು ಮಾಡಿಸಿದ್ರು. ಬಹುಶಃ 12 ವಯಸ್ಸಿರಬೇಕು. ಅಷ್ಟೊತ್ತಿಗೆ ನಾನು ಗುರುಕುಲಕ್ಕೆ ಬಂದು 1 ವರ್ಷ ಆಗಿತ್ತು. ಊರಿಗೆ ಹೋದಾಗ ಕಲಿಸಿದ್ರು. ಅವತ್ತಿನಿಂದ ಇವತ್ತಿನವರೆಗೂ ನಾರಾಯಣ ವರ್ಮ ಹೇಳದೆ, ಎಷ್ಟೇ ಲೇಟ್ ಆಗಲಿ ಮನೆಗೆ ಬರಲಿಕ್ಕೆ ಹೇಳದೆ ಇರೋದಿಲ್ಲ. ಎಷ್ಟೋ ಆಕ್ಸಿಡೆಂಟ್ಗಳಿಂದ ಪರಮಾತ್ಮ ಸಂರಕ್ಷಣೆ ಮಾಡಿದ್ದಾನೆ, ಎಷ್ಟೋ ರೋಗಗಳಿಂದ ಸಂರಕ್ಷಣೆ ಮಾಡಿದ್ದಾನೆ, ಎಷ್ಟೋ ಶತ್ರುಗಳಿಂದ ಸಂರಕ್ಷಣೆ ಮಾಡಿದ್ದಾನೆ, ಎಷ್ಟೋ ಜನ ನಮ್ಮನ್ನು ಅನೇಕ ರೀತಿಯಿಂದ ಪೀಡಿಸಬೇಕು ಅಂತ ಮಾಡಿದ್ದಾರೆ. ಎಲ್ಲರಿಂದಲೂ ಭಗವಂತ ಸಂರಕ್ಷಣೆ ಮಾಡಿದ್ದಾನೆ ಕೇವಲ ನಾರಾಯಣ ವರ್ಮದ ಈ ಪಾರಾಯಣದಿಂದ. ಅಭ್ಯಾಸ ಇಟ್ಟುಕೊಳ್ಳಿ. ದೇವೋ ಪರಾಣ್ಯೇ ಮಧುಹೋಗ್ರಧನ್ವ ಸಾಯಂ ತ್ರಿಧಾಮ ಅವತು ಮಾಧವೋ ಮಾಂ. ಶತ್ರುಗಳು ಶ್ರೇಷ್ಠ ಭಯಂಕರವಾಗಿರ್ತಕ್ಕಂಥ ಧನುಷ್ಯನ್ನು ಹಿಡಿದುಕೊಂಡು ಬಂದಾಗ ಮಧ್ಯಾಹ್ನ ಕಾಲದಲ್ಲಿ ಮಧುಸೂದನನನ್ನು ಸಂರಕ್ಷಣೆ ಮಾಡಲಿ. ಶ್ವೇತದ್ವೀಪ ಅನಂತಾಸನ ವೈಕುಂಠದಲ್ಲಿ ಮಾಧವ ಸಂರಕ್ಷಣೆ ಮಾಡಲಿ. ಆನಂತರ ಸಂಜೆ ಕಾಲದಲ್ಲಿ ಸಂರಕ್ಷಣೆ ಮಾಡಲಿ. ರಾತ್ರಿ ಕಾಲದಲ್ಲಿ ಶ್ವೇತ ಅನಂತಾಸನ ವೈಕುಂಠದಲ್ಲಿ ಇದ್ದ ಮಾಧವ ನನ್ನನ್ನು ಸಾಯಂಕಾಲದಲ್ಲಿ ಸಂರಕ್ಷಣೆ ಮಾಡಲಿ. ರಾತ್ರಿಯಲ್ಲಿ ಋಷಿಕೇಶ ನನ್ನನ್ನು ಸಂರಕ್ಷಣೆ ಮಾಡಲಿ. ಒಟ್ಟು ಪರಮಾತ್ಮನ ಸಂರಕ್ಷಣೆ ಕೊಡು. ಶ್ರೀವತ್ಸ ಲಕ್ಷ್ಮಾ ಪರರಾತ್ರ ಈಶಃ ಪ್ರತ್ಯೂಷ ಈಶೋಷಿ ಧರೋ ಜನಾರ್ದನ ದಾಮೋದರೋ ಅವ್ಯಾತ್ ಅನುಸಂಧ್ಯಂ ಪ್ರಭಾತೆ ವಿಷ್ಣು ಶ್ರೀಮಾನ್ ಭಗವಾನ್ ಕಾಲಮೂರ್ತಿ. ಶ್ರೀವತ್ಸವನ್ನು ಎದೆಯಲ್ಲಿ ಧರಿಸಿರ್ತಕ್ಕಂಥ ಶ್ರೀಧರ ಅಪರಾತ್ರಿಯಲ್ಲಿ ನನ್ನನ್ನು ಸಂರಕ್ಷಣೆ ಮಾಡಲಿ, ಕಳ್ಳರಿಂದ, ಶತ್ರುಗಳಿಂದ ಇತ್ಯಾದಿಗಳಿಂದ. ಅರುಣೋದಯದ ಪೂರ್ವದ ಸಮಯದಲ್ಲಿ ಖಡ್ಗಧಾರಿಯಾಗಿರ್ತಕ್ಕಂಥ ತ್ರಿವಿಕ್ರಮ ನನ್ನನ್ನು ಸಂರಕ್ಷಣೆ ಮಾಡಲಿ. ಸಂಧ್ಯಾಕಾಲದ ಪೂರ್ವದಲ್ಲಿ ದಾಮೋದರ ನನ್ನನ್ನು ಸಂರಕ್ಷಣೆ ಮಾಡಲಿ. ಸೂರ್ಯೋದಯದ ಪೂರ್ವದ ನಂತರದಲ್ಲಿಯೂ ಸರ್ವತ್ರ ವ್ಯಾಪ್ತನಾಗಿರ್ತಕ್ಕಂಥ ವಾಸುದೇವ ನನ್ನನ್ನು ಸಂರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಇದೊಂದು ಥರದ ರಕ್ಷೆ. ಸಣ್ಣ ಕೂಸರಿಗೆ ಕುಡ್ಸ್ಕೊಂಡು ನಾರಾಯಣವ್ರ ಮೇಲೆ ರಕ್ಷಣೆ ಮಾಡಬೇಕು. ನಾವು ಸಾಯಂಕಾಲ ಆಟ ಆಡಿ ಮನೆಗೆ ಬರ್ತಿದ್ದೆವು 6 ಗಂಟೆಗೆ. ಬಂದಾಕ್ಷಣಕ್ಕೇನೆ ದೀಪ ಹಚ್ಚಬೇಕು. ನಮ್ಮ ಅಜ್ಜಿ, ನಮ್ಮ ತಾಯಿ ದೇವ್ರ ಮುಂದೆ ದೀಪ ಹಚ್ಚು, ತುಳಸಿ ಮುಂದೆ ದೀಪ ಹಚ್ಚಿಟ್ಟು, ಮನೆ ಬಾಗಿಲ ಹತ್ರ ದೀಪ ಹಚ್ಚಿಟ್ಟು ಬಾ ಕರಿತದೆ. ಬಾಗಿಲ ದೀಪದ ಮೇಲೆ ಕೈ ಇಟ್ಟು ನಿನ್ನ ತಲೆಯನ್ನು ಪರಮಾತ್ಮ ಸಂರಕ್ಷಣೆ ಮಾಡಲಿ. ಚಕ್ರಧಾರಿಯ ಕಿರೀಟಧಾರಿಯಾದಂಥ ಪರಮಾತ್ಮ ಸಂರಕ್ಷಣೆ ಮಾಡಲಿ. ನಿನ್ನ ಕಿವಿಗಳನ್ನು ಕುಂಡಲಧಾರಿಯಾಗಿರ್ತಕ್ಕಂಥ ಪರಮಾತ್ಮ ಸಂರಕ್ಷಣೆ ಮಾಡಲಿ. ನಿನ್ನ ಮುಖವನ್ನು ಕಮಲನಯನ ಸಂರಕ್ಷಣೆ ಮಾಡಲಿ. ನಿನ್ನ ಹೊಟ್ಟೆಯನ್ನು ದಾಮೋದರ ಸಂರಕ್ಷಣೆ ಮಾಡಲಿ ಅಂತ ತಿಳ್ಕೊಂಡು ಅಂತೇಳಿ ನಮಗೆ ಆ ದೀಪದ ಮೇಲೆ ಕೈ ಇಡಬೇಕು, ಕೈ ಹಚ್ಚಬೇಕು, ಈ ಮೇಲೆ ಕೈ ರಕ್ಷಣೆ ಕೊಡ್ತಾಯಿದ್ರು. ನಾವು ಇವತ್ತು ರಕ್ಷಣೆ ಮಾಡ್ತೇವೆ ಮಕ್ಕಳಿಗೆ. ನಿನ್ನನ್ನು ಇಂಥ ಹೀರೋ ಸಂರಕ್ಷಣೆ ಮಾಡಲಿ, ನಿನ್ನನ್ನು ಇಂಥ ಹೀರೋಯಿನ್ ಸಂರಕ್ಷಣೆ ಮಾಡಲಿ, ನಿನ್ನನ್ನು ಇಂಥವರು ಕ್ರಿಕೆಟ್ನವ್ರು ಸಂರಕ್ಷಣೆ ಮಾಡಲಿ. ಪರಮಾತ್ಮ ನಮ್ಮನ್ನು ಸಂರಕ್ಷಣೆ ಮಾಡೋದು ಕೇಳ್ತಾರೆ. ಚಕ್ರಂ ಯುಗಾಂತ ನಿಲತಿಗ್ನ ನೇಮಿ. ಪ್ರಳಯ ಕಾಲದ ಬೆಂಕಿಯಂತೆ ತೀಕ್ಷ್ಣವಾದ ಸುದರ್ಶನ ಚಕ್ರವನ್ನು ಧಾರಣ ಮಾಡತಕ್ಕಂಥ ಪರಮಾತ್ಮ ನಮ್ಮನ್ನು ಸಕಲ ರೀತಿಯಿಂದ ನಮ್ಮನ್ನು ಸಂರಕ್ಷಣೆ ಮಾಡಬಹುವಂತ ನೀನೇ ಬಿಟ್ಟಿರ್ತಕ್ಕಂಥ ಸುದರ್ಶನ ಚಕ್ರ ಅದು. ದಗ್ಧದ್ಯರಿ ಸೈನ್ಯ ಮಾಶು. ಶತ್ರುಗಳ ಸೈನ್ಯ, ಶತ್ರುಗಳ ಸಮೂಹ ಅಂತೇನಿದೆ, ಲೌಕಿಕ ಶತ್ರುಗಳು, ಕಾಮಕ್ರೋಧಾದಿ ಶತ್ರುಗಳು, ಇವರೆಲ್ಲರೂ ಆ ಪರಮಾತ್ಮನ ಸುದರ್ಶನ ಚಕ್ರದಿಂದ ಸುಟ್ಟು ಬೂದಿ ಆಗಲಿ. ಯಥಾ ವಾತಶಕೋ ಹುತಾಶ. ಹೇಗೆ ಬೆಂಕಿ ಸಹಿತ ಗಾಳಿ ಬಿಟ್ಟಾಗ ವನ ಸುಟ್ಟು ಹೋಗ್ತದೆ, ಆ ರೀತಿಯಾಗಿ ಎಲ್ಲ ಶತ್ರುಗಳು ವಿನಷ್ಟರಾಗಿ ಹೋಗಲಿ. ಗದೇಶ ನಿಸ್ಪರ್ಶನ ವಿಷ್ಪುಲಿಂಗೆ ನಿಷ್ಪಿಂಡ್ಯ ಜಿತ ಪ್ರಿಯಾಸಿ. ಕೂಷ್ಮಾಂಡ ವೈನಾಯಕ ಯಕ್ಷರಕ್ಷ ಭೂತಗ್ರಾಶ್ಚೂರ್ಣಯ ಚೂರ್ಣಯಾರೀನ್. ಭಗವಂತ ವಜ್ರಾಯುಧ ಅಥವಾ ಸಿಡಿಲುಗಳ ಆ ಪರಸ್ಪರವಾಗಿರ್ತಕ್ಕಂಥ ಸಂಘರ್ಷದಿಂದ ಏನು ಅನೇಕ
ಕಿಡಿಗಳು ಹುಟ್ಟುತ್ತಾವಲ್ಲ, ಆ ಕಿಡಿಗಳು ನನ್ನನ್ನು ಪೀಡಿಸ್ತಕ್ಕಂಥ, ನಮ್ಮನ್ನು ಯಾರು ಪೀಡಿಸ್ತಾ ಇದ್ದಾರೆ? ಈ ಕೂಷ್ಮಾಂಡ, ವೈನಾಯಕ, ಯಕ್ಷ, ರಾಕ್ಷಸರು ನಮ್ಮನ್ನು ಯಾವಾಗಲೂ ಪೀಡೆ ಮಾಡ್ತಾ ಇರ್ತಾರೆ. ಅವರಿಂದ ನನ್ನನ್ನು ಇವರು ಸಂರಕ್ಷಣೆ ಮಾಡಿದರು. ಧರೇಂದ್ರ ತ್ವಂ ಯಾತು ದಾನ ಪ್ರಮಥ ಪ್ರೇತ ಮಾತೃ ವಿಚಾತ ವಿಪ್ರಗ್ರಹ ಘೋರ ದೃಷ್ಟೀನ್ ಧರೇಂದ್ರ ವಿದ್ರಾವಯ ಕೃಷ್ಣಪೂರಿತಃ ಭೀಮಸ್ವರೋನಿನ್ ಹೃದಯಾನುಕಂಪಯನ್. ಭಗವಂತ ನಿನ್ನ ಶಂಖದ ಧ್ವನಿಯಿಂದ ರಾಕ್ಷಸರು ನನ್ನನ್ನು ಪೀಡಿಸ್ತಾ ಇದ್ದಾರೆ, ಅವರನ್ನು ದೂರ ಮಾಡು. ಭೂತರು ನನ್ನನ್ನು ಸಂರಕ್ಷಣೆ ಮಾಡ್ತಿದ್ದಾರೆ, ದೂರ ಮಾಡು. ಬ್ರಹ್ಮ ರಾಕ್ಷಸರು ನನ್ನನ್ನು ಪೀಡೆ ಕೊಡ್ತಾ ಇದ್ದಾರೆ, ಅವರನ್ನು ದೂರ ಮಾಡು. ನಿನ್ನ ಈ ಅದ್ಭುತವಾದಂಥ ಶಂಖಧ್ವನಿ ಸರ್ವ ರೀತಿಯಿಂದಲೂ ನನ್ನನ್ನು ಸಂರಕ್ಷಣೆ ಮಾಡಲಿ ಅಂತೇಳಿ ಭಗವಂತನಿಗೆ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾರೆ. ತ್ವಂ ತೆಗ್ಮಧಾರಾ ಶಿವರಾರಿ ಸೈನ್ಯ ಈಶ ಪ್ರಯುಕ್ತೋ ಮಮ ಚಿಂದಿ ಚಿಂದಿ ಚಕ್ಷುಂಷ ಚರ್ಮಚ್ಛದ ಚಂದ್ರಚಾದಯ ದ್ವಿಷಾಮಘಮ್ನೋ ಹರಪಾಪ ಚಕ್ಷುಷಾಂ. ಒಳ್ಳೆ ಸಾಣೆ ಹಿಡಿದು ಚೂಪಾಗಿರ್ತಕ್ಕಂಥ ಪರಮಾತ್ಮನ ನಂದಕ ಖಡ್ಗವೇ ಆಯುಧಗಳಿಗೆ ಪ್ರಾರ್ಥನೆ. ನಂದಕ ಖಡ್ಗವೇ, ನೀನು ಏನು ಮಾಡು ಅಂತ ತಿಳ್ಕೊಂಡಂತಂದರೆ ಶತ್ರು ಸೇನೆಗಳನ್ನು ಸಂಹರಿಸೋದರಲ್ಲಿ ನೀನು ಸಮರ್ಥನಾಗಿದ್ದೀಯಲ್ಲ. ನೀನು ನಿನ್ನ ಸೇಮೆ ಏನು, ನಿನ್ನ ವಿಶೇಷವಾಗಿರ್ತಕ್ಕಂಥ ತೇಜಸ್ಸು ಅಂತ ತಿಳ್ಕೊಂಡಂತೇನಿದೆ, ನನ್ನ ಸಕಲ ಶತ್ರುಗಳನ್ನು ದೂರೀಕರಿಸಲಿ. ಅಷ್ಟೇ 100 ಚಂದ್ರರಂತೆ ದುಂಡಗಾಗಿರ್ತಕ್ಕಂಥ ಪರಮಾತ್ಮನ ಬಾಲ ಇದೆಯಲ್ಲ, ಎಲೆ ಬಾಲ, ನೀನು ನಮಗೆ ಅನಿಷ್ಟವನ್ನು ಮಾಡ್ತಕ್ಕಂಥ ಜನರನ್ನು ದೂರೀಕರಿಸಿಬಿಡು. ಯಾರ ದೃಷ್ಟಿಯೂ ನಮ್ಮ ಮೇಲಾಗದಂತೆ ನೋಡಿಕೊಳ್ಳು. ಮಕ್ಕಳಿಗೆ ದೃಷ್ಟಿಯಾದಾಗ ಈ ಶ್ಲೋಕದಿಂದ ಅಭಿಮಂತ್ರಣ ಮಾಡಿ ಅವರಿಗೆ ಅಂಗಾರವನ್ನು ಹಚ್ಚುವ ಅಭ್ಯಾಸ ಇಟ್ಟುಕೊಳ್ಳಿ. ತ್ವಂ ತಿಕ್ಮಧಾರಾ ಶಿವರಾರಿ ಸೈನ್ಯಂ ಸೈನ್ಯ ಈಶ ಪ್ರಯುಕ್ತೋ ಮಮ ಚಿಂದಿ ಚಿಂದಿ ಚಕ್ಷುಂಷಿ ಚರ್ಮಚ್ಛದ ಚಂದ್ರಚಾದಯ ದ್ವಿಷಾಮಘಮ್ನೋ ಹರ ಪಾಪ ಚಕ್ಷುಷಾಂ. ಕೆಟ್ಟ ಕಣ್ಣುಗಳಿಂದ ನೋಡಿ ನಮ್ಮ ಮಕ್ಕಳ ಮೇಲೆ ದೃಷ್ಟಿ ಹಾಕ್ತಾರಲ್ಲ, ಕೆಟ್ಟ ಕಣ್ಣುಗಳಿಂದ ನಮ್ಮ ಮೇಲೆ ದೃಷ್ಟಿ ಹಾಕ್ತಾರಲ್ಲ, ಅವರನ್ನು ನೀವು ಅವರಿಂದ ನನ್ನನ್ನು ಸಂರಕ್ಷಣೆ ಮಾಡು ಅಂತ ತಿಳ್ಕೊಂಡಂತೇಳಿ ಪರಮಾತ್ಮನ ಆಯುಧಕ್ಕೆ ಕೇಳ್ಕೊಳ್ತಾ ಇದ್ದಾರೆ. ಏನ್ರಿ ಆಚಾರ್ಯ 20ನೇ ಶತಮಾನದಲ್ಲಿ ಇದ್ದೀರಲ್ಲ, ಈ ದೃಷ್ಟಿ ಪೆಟ್ಟಿ ಒಪ್ತೀರಿ ನೀವು ಅಂತ ತಿಳ್ಕೊಂಡಂತೇಳಿ. ಒಪ್ಪರಿ ಬಿಡಲಿ, ಆದರೆ ಇದೇ ದೃಷ್ಟಿ ತೆಗೆಯುವ ಮಂತ್ರದಿಂದ ತೆಗೆದಾಗ ಅಲ್ಲಿರ್ತಕ್ಕಂಥ ಪೀಡೆ ನಮಗೆ ಎಷ್ಟಾಗ್ತದೆ ಅಂತಂದರೆ ಅಷ್ಟು ದೃಷ್ಟಿ ಅವ್ರ ಮೇಲಾಗಿರ್ತದೆ. ಊಟ ಹೋಗ್ತಿರಲಿಲ್ಲ, ಕಿರಿಕಿರಿ ಮಾಡ್ತಾ ಇರ್ತಾರೆ, ಏನು ಮಾಡಿದ್ರು ಒಳ್ಳೆ ಕೆಲಸ ಮಾಡೋಂಗಿಲ್ಲ, ಒಟ್ಟು ಅಶಾಂತಿ. ಅಂಥ ವೇಳೆಯಲ್ಲಿ ದೃಷ್ಟಿಯನ್ನು ತೆಗಿಬೇಕಾಗ್ತದೆ. ಎಲ್ಲರ ದೃಷ್ಟಿ ಒಳ್ಳೇದಿರೋದಿಲ್ಲ. ಬಾಂಬೆಯಲ್ಲಿರ್ತಕ್ಕಂಥವ್ರು ಒಂದು ಸಲ ಕಿಂಗ್ ಸರ್ಕಲ್ ಹತ್ತಿರ ಸ್ವಲ್ಪ ಮುಂದೆ ಹೋದರೆ ಖಾಲ್ಸಾ ಕಾಲೇಜ್ ಅಂತಿದೆ. ಕಿಂಗ್ ಸರ್ಕಲಿಂದ ವಡಾಲ ಕಡೆಗೆ ಬರಬೇಕು. ಅದು ಅತ್ಯಂತ ಹೊಸದಾಗಿ ನಿರ್ಮಾಣವಾಗಿತ್ತು. ಆಗಿನ ಕಾಲದಲ್ಲಿ ಜರ್ಮನ್ ಇಂಜಿನಿಯರನ್ನು ಕರೆಸಿ ಆಗ ಅವರು ಆ ಕಾಲೇಜನ್ನು ಕಟ್ಟಿಸಿದ್ರು. ಭಾಳ ದೊಡ್ಡದಾದ ಕಾಲೇಜ್ ಇದೆ. ಕಟ್ಟುವ ಉತ್ಸವ ಆಯಿತು. ಇನ್ನು 4 ದಿವಸ ಆಗಿರಲಿಲ್ಲ, ಸಂಪೂರ್ಣ ಬಿಲ್ಡಿಂಗ್ ಮಧ್ಯದಲ್ಲಿ ಸೀಳ್ತು. ಆಗಿನ ಕಾಲಕ್ಕೆ ಕೋಟ್ಯಾವಧಿ ರೂಪಾಯಿ ಖರ್ಚು ಮಾಡಿರ್ತಕ್ಕಂಥದ್ದು. ಇದೇ ಸೀಳಿಕೆ ದೊಡ್ಡಾಗಿ ಬಿಲ್ಡಿಂಗ್ ಬಿದ್ದು ಏನು ಮಾಡಬೇಕು ಅಂತ ತಿಳ್ಕೊಂಡಂತೇಳಿ ಅನೇಕ ಇಂಜಿನಿಯರನ್ನು ಕರೆಸಿದ್ರು. ಯಾರಿಗೇನು ಗೊತ್ತಾಗಲಿಲ್ಲ. ಕೊನೆಗೆ ಜರ್ಮನ್ನಿಂದ ಒಬ್ಬ ಇಂಜಿನಿಯರ್, ಅವನ ಹೆಸರೇನೋ ನನ್ನ ನೆನಪಿತ್ತು ನನಗೆ,
ಇಂಜಿನಿಯರನ್ನು ಕರೆಸಿದ್ರು. ಆಗಿನ ಕಾಲಕ್ಕೆ ದಿವಸಕ್ಕೆ 1,00,000 ರೂಪಾಯಿ, ಈಗಿನ ಕಾಲಕ್ಕೆ 1 ಕೋಟಿ ರೂಪಾಯಿ ಆನ್ ಫೀಸ್. ಅವನು ಬಂದ, ನೋಡಿದ, 2-3 ದಿವಸ ಚೆಕಪ್ ಮಾಡಿದ, ಏನು ಅರ್ಥ ಆಗಲಿಲ್ಲ. ಇಲ್ಲ, ನಾನು ಸ್ವಲ್ಪ ವಿಶ್ವೇಶ್ವರನ ಕೇಳ್ಕೊಂಡು ಬರ್ತೇನೆ ಅಂತ ತಿಳ್ಕೊಂಡು ಹೋದ. ಮೋಕ್ಷಗುಂಡ ವಿಶ್ವೇಶ್ವರನ ಕೇಳ್ಕೊಂಡು ಬರ್ತೇನೆ, ಅವ್ರ ಈ ಪ್ರಶ್ನೆಗೆ ಉತ್ತರ ಹೇಳ್ತಾರೆ ಅಂತ ತಿಳ್ಕೊಂಡಂತೆ. ಅಂದರೆ ನಮ್ಮಲ್ಲೇ ಇದ್ದ ಇಂಜಿನಿಯರ್ಗಿಂತ ಫಾರಿನರಿಗೆ ಮೇಲೆ ಇಂಪಾರ್ಟೆಂಟ್ ಕೊಡ್ತಕ್ಕಂಥ ಬುದ್ಧಿಹೀನತೆ ಇದೆ ನಮಗೆ. ಆಗ ಅವ್ರು ಹೇಳಿದ್ರು, ನಾನು ಬರ್ತೇನೆ, ನೋಡ್ತೇನೆ ಅಂತ ತಿಳ್ಕೊಂಡಂತೇಳಿ ಬಂದು ನೋಡಿದರು. ಬಿಲ್ಡಿಂಗ್ ಏನು ಬೀಳಂಗಿಲ್ಲ, ಆದರೆ ಸೀಳಿದ್ದು ದೃಷ್ಟಿಯಿಂದ, ವಾಸ್ತುಗಳು ಕೆಟ್ಟ ದೃಷ್ಟಿಯಿಂದ ಸೀಳ್ತವೆ. ಅದಕ್ಕೋಸ್ಕರವೇ ಕೆಟ್ಟ ದೃಷ್ಟಿ ಆಗಬಾರ್ದು ಅಂತ ತಿಳ್ಕೊಂಡಂತೇಳಿ ದೇವಾಲಯದ ಶಿಖರದ ಮೇಲೆ 1-2 ಅಶ್ಲೀಲ ಗೊಂಬೆಗಳಿರ್ತವೆ. ಮನೆಗಳ ಮೇಲೆ ಭೂತ ಪ್ರೇತದ, ಈಗ ಭೂತರಾಯರ ಹಾಕ್ತಕ್ಕಂಥ ಕ್ರಮ ಇದೆ ಬೆಂಗಳೂರು ಇರ್ತಕ್ಕಂಥ ಸಂದರ್ಭದಲ್ಲಿ. ಇನ್ನೊಬ್ಬರ ದೃಷ್ಟಿ ನಮ್ಮ ಮೈ ಮೇಲೆ ಆ ದೃಷ್ಟಿ ಬಹಳ ಕೆಟ್ಟದ್ದು. ಅದಕ್ಕೋಸ್ಕರ ಮಕ್ಕಳ ಮೇಲೆ ಭಾಳ ಬೇಗನೆ ಆಗ್ತದೆ. ದೃಷ್ಟಿಯಿಂದ ಮನುಷ್ಯ ಸತ್ತೋಗ್ತಾನೆ, ರೋಗದಿಂದ ಪೀಡಿತನಾಗ್ತಾನೆ. ಅದರ ಬಗ್ಗೆ ನಮ್ಮಲ್ಲಿ ಭಾಳ ಹೇಳಿದ್ದಾರೆ. ಅಷ್ಟು ಅವರ ಆ ಕೆಟ್ಟ ವಿಚಾರಗಳ ಆ ಏನು ಒಂದು ಸಾಮರ್ಥ್ಯ ಇರ್ತಲ್ಲ, ಆ ಎಲ್ಲ ಶಾಕ್ ವಿಕೃತವಾಗಿ ನೋಡಿದರೆ ಅವರ ಪೀಡೆನ ಕೊಡ್ತಾರೆ. ಅದನ್ನು ದೂರೀಕರಣ ಮಾಡೋದಕ್ಕೋಸ್ಕರ ಆ ಕಾಲದಲ್ಲಿ ಭಗವಂತನ ಎಲೆ ಖಡ್ಗ, ಭಗವಂತನ ಎಲೆ ಬಾಲ, ಪರಮಾತ್ಮನ ಅನುಗ್ರಹ ನನ್ನ ಮೇಲೆ ಆಗುವಂತ ಮಾಡಿ ಆ ದೃಷ್ಟಿಯಿಂದ ನನ್ನನ್ನು ಸಂರಕ್ಷಣೆ ಮಾಡಲಿ ಅಂತ ತಿಳ್ಕೊಂಡಿದ್ದ. ಎನ್ನೋ ಭಯಂ ಗ್ರಹೇಭ್ಯೋ ಭೂತ್ ಕೇತುಭ್ಯೋ ನೃಭ್ಯ ಏವ ಚ ಸರಿಸ್ತ್ರಿಪೇಭ್ಯೋ ದೌಷ್ಟ್ರಿಭ್ಯೋ ಭೂತೇಭ್ಯೋ ಅಗೇಭ್ಯ ಏವ ಚ. ಪೂತನ, ಬಾಲಗ್ನಿ, ಅನೇಕ ರೀತಿಯಾಗಿರ್ತಕ್ಕಂಥ ಕೆಟ್ಟ ಗ್ರಹಗಳಿವೆ, ಇವಿಲ್ ಪವರ್ಗಳಿವೆ. ದುಷ್ಟ ಮನುಷ್ಯರಿದ್ದಾರೆ, ಹಾವು, ಕಾಡು ಹಂದಿ ಇತ್ಯಾದಿ ಪಶುಗಳಿವೆ. ಇವರೆಲ್ಲರೂ ಅನೇಕ ರೀತಿಯಿಂದ ಮನುಷ್ಯನ ಉನ್ನತಿಗೆ ಪೀಡಾಕರರಾಗಿದ್ದಾರೆ. ಪೀಡಾಕರರಾಗಿರ್ತಕ್ಕಂಥ ಇವರನ್ನು ಇವೆಲ್ಲ ಅನಿಷ್ಟಗಳು ಎಲೆ ನಾರಾಯಣ ನಿನ್ನ ಈ ಸ್ತೋತ್ರರೂಪವಾದ ಕವಚವನ್ನು ನಾನು ಹೇಳೋದ್ರಿಂದ ಇವೆಲ್ಲಗಳಿಂದ ನಾನು ದೂರ ಆಗಲಿ, ಸಂಪೂರ್ಣ ಸಂರಕ್ಷಣೆ ನನಗೆ ಸಿಗಲಿ ಅಂತ ತಿಳ್ಕೊಂಡಂತೇಳಿ. ನಮ್ಮಲ್ಲಿ ನೆಗೆಟಿವ್ ಥಿಂಕಿಂಗ್ ಬರಬಾರ್ದು. ಸುತ್ತಲೂ ಇರತಕ್ಕಂಥ ದುಷ್ಟಶಕ್ತಿಗಳಿಂದ ಸಂರಕ್ಷಣೆ ಆಗಬೇಕು ಅಂತಂದರೆ ನಾರಾಯಣ ವರ್ಮ ಹೇಳಬೇಕು. ಗರುಡೋ ಭಗವಾನ್ ಸ್ತೋತ್ರ ಸ್ತೋಮ ಛಂದೋಮಯ ಪ್ರಭು. ಗರುಡ, ಪರಮಾತ್ಮನನ್ನು ಸ್ತೋತ್ರ ಮಾಡುವ ವೇದಗಳೇ ನಿನ್ನ ಶರೀರ. ಪ್ರತಿ ಶಾಸ್ತ್ರದಲ್ಲಿ ನಾವು ಆ ಗರುಡಾಕೃತಿಯ ಹೋಮಕೊಂಡು ಮಾಡಿದ್ದು ನೋಡಿದ್ದೀರಿ. ಆ ಗರುಡನ ಮುಖ ಅಂತಂದರೆ ಸಾಮವೇದ, 2 ರೆಕ್ಕೆಗಳು ಋಗ್ವೇದ ಯಜುರ್ವೇದಗಳು, ಆನಂತರ ಅವನ ಪುಚ್ಛ ಇರತಕ್ಕಂಥದ್ದು ಅಥರ್ವವೇದ, ಉಳಿದ ಅಂಗಾಂಗಗಳಲ್ಲಿ ಉಳಿದ ಅನೇಕ ಉಪನಿಷತ್ತು ಇತ್ಯಾದಿಗಳು, ಅದರ ಮೂರ್ತಿಯೇ ಗರುಡ. ಎಲೆ ವೇದಾಭಿಮಾನಿಯಾಗಿರ್ತಕ್ಕಂಥ ಗರುಡ ನೀನು ವಿಶೇಷವಾಗಿ ನಮ್ಮನ್ನು ಹರಿಯ ನಾಮಸ್ಮರಣ ರೂಪವಾದ ಈ ಸ್ತೋತ್ರ ಹೇಳ್ತಕ್ಕಂಥ ನಮ್ಮನ್ನು ಎಲ್ಲ ಸಂಕಟಗಳಿಂದ ಸಂರಕ್ಷಣೆ ಮಾಡು. ಸರ್ವಾಪದ್ಯೋ ಹರೇರ್ನಾಮ ರೂಪಯಾನಾಯುಧಾನಿನಃ ಬುದ್ಧೀಂದ್ರಿಯ ಮನಃಪ್ರಾಣಾನ್ ಪಾತು ಪಾರ್ಟದ ಭೂಷಣ. ಪರಮಾತ್ಮನ ನಾಮಗಳು ದತ್ತ, ಕಪಿಲ, ನೃಸಿಂಹ ಇತ್ಯಾದಿ ರೂಪಗಳು, ವಾಯುಗರುಡ ಮೊದಲಾಗಿರ್ತಕ್ಕಂಥ ವಾಹನಗಳು, ಶಂಖಚಕ್ರಾದಿ ಆಯುಧಗಳು, ದ್ವಾರಪಾಲಕರು, ಇವರೆಲ್ಲರೂ ಕೂಡ ನಮ್ಮ ಬುದ್ಧಿ, ಇಂದ್ರಿಯ, ಮನಸ್ಸು ಮತ್ತು ನಮ್ಮ ಪ್ರಾಣಗಳನ್ನು ಇವರು ಸಂರಕ್ಷಣೆ ಮಾಡಲಿ. ಯಥಾಯಿ ಭಗವಾನೇವ ವಸ್ತುದ ಸಚ್ಚಯತ ಸತ್ಯೇನಾನೇನ ಸರ್ವೇ ಯಾಂತು ನಾಶ ಉಪದ್ರವ. ಮೂರ್ತಾಮೂರ್ತ ಅಂತಕೊಂಡಂತೆ ಅನ್ನಿಸ್ಕೊಂಡಿರ್ತಕ್ಕಂಥ ಮೂರ್ತಾಮೂರ್ತ ಜಗತ್ತಿನ ಸ್ವಾಮಿಯಾದ ಪರಮಾತ್ಮ ತಾನು ಜಗತ್ತಿನಲ್ಲಿ ಎಲ್ಲದನ್ನು ತನ್ನ ಕೈಯಲ್ಲಿ ಇಟ್ಕೊಂಡಿದ್ದಾನೆ. ಇಂಥ ಪರಮಾತ್ಮ ಭಗವಂತನ ಅಧೀನ ಜಗತ್ತು ಇದೆ, ಅವನನ್ನು ನೆನೆಸಿದರೆ ನಮ್ಮ ಸಂಕಟಗಳು ದೂರವಾಗುತ್ತವೆ ಅಂತಕ್ಕಂಥ ತತ್ವಜ್ಞಾನವನ್ನು, ಎಚ್ಚರವನ್ನು ಭಗವಂತನ ಕೊಡು, ನಮಗೆ ನೀನೇ ಕೊಡು. ನೀನೇ ಸರ್ವೋತ್ತಮ, ಎಲ್ಲವೂ ನಿನ್ನದೇನ, ನಿನ್ನನ್ನು ಸ್ಮರಣೆ ಮಾಡಿದರೆ ಸಕಲ ಆಪತ್ತುಗಳು ದೂರವಾಗ್ತದೆ. ಯಥೈಕಾತ್ಮ್ಯಾನುಭಾವೇನ ವಿಕಲ್ಪರಹಿತ ಸ್ವಯಂ ಭೂಷಣಾಯುಧಲಿಂಗಾಖ್ಯ ದತ್ತೇ ಶಕ್ತಿ ಸ್ವಮಾಯ.
ಪರಮಾತ್ಮ ಅನಂತ ಅವತಾರಗಳು, ಅನಂತ ರೂಪಗಳು, ಬೇರೆ ಬೇರೆ ರೂಪಕ್ಕೆ ಬೇರೆ ಬೇರೆ ಪ್ರಾರ್ಥನೆ ಮಾಡಿದ್ದೇವೆ. ಹಾಗಾದ್ರೆ ಬೇರೆ ಏನು ಅಂತಂದ್ರೆ ಇಲ್ಲ. ಪರಮಾತ್ಮ ಸ್ವಗತ ಭೇದ ವಿವರ್ಜಿತನಾಗಿರ್ತಕ್ಕಂಥವನು. ಜ್ಞಾನ, ಇಂದ್ರಿಯ, ಕ್ರಿಯಾ, ಅವಯವಗಳು, ಗುಣ ಯಾವುದರೂ ಕೂಡ ಪರಮಾತ್ಮನಿಂದ ಭಿನ್ನವಲ್ಲ. ಪರಮಾತ್ಮ ಅದರ ಸ್ವರೂಪನೇ ಪರಮಾತ್ಮನಾಗಿದ್ದರಿಂದಾಗಿ ಸ್ವಗತ ಭೇದ ವಿವರ್ಜಿತನಾಗಿದ್ದಾನೆ. ತಾನು ಸ್ವೇಚ್ಛೆಯಿಂದ ಅನೇಕ ಆಯುಧಾದಿಗಳನ್ನು ಹಿಡ್ಕೊಂಡು ನಮಗೆ ದರ್ಶನ ತೋರಿಸ್ತಾನೆ ಹೊರತು ಪರಮಾತ್ಮ ಯಾವುದರ ಅಧೀನನಲ್ಲ. ಸರ್ವೋತ್ತಮನಾಗಿದ್ದಾನೆ ಭಗವಂತ. ತೇನೇವ ಸತ್ಯಮಾನೇನ ಸರ್ವಜ್ಞೋ ಭಗವಾನ್ನರಿ. ಆದ್ದರಿಂದಲೇ ಭಗವಂತನಿಗೆ ಸರ್ವಜ್ಞ ಅಂತ ತಿಳ್ಕೊಂಡು ಅಂತೇಳಿ ಕರೀತಾರೆ. ಆದ್ದರಿಂದ ಸರ್ವತ್ರ ಸರ್ವದಾ ಪರಮಾತ್ಮ ಉಳಿದೆಲ್ಲ ಒಮ್ಮೆ ನೆನಪಾಗಂಗಿಲ್ಲ. ಎಲ್ಲ ಕಡೆಗೆ ಇರುವ, ಎಲ್ಲ ಕಾಲದಲ್ಲಿ ಇರುವ ನಿನ್ನ ರೂಪಗಳು, ಎಲ್ಲ ರೂಪಗಳು ನನ್ನನ್ನು ಎಲ್ಲ ಕಾಲದಲ್ಲಿ ಸಂರಕ್ಷಣೆ ಮಾಡಿ. ವಿದಿಕ್ಷು ವಿದ್ಯುಕ್ಷ ಮಧು ಸಮಂತಾತ್ ಅಂತರ್ಬಹಿರ್ಭಗವಾನ್ ನರಸಿಂಹ. ಇನ್ನು ನರಸಿಂಹದೇವರು ಅಗ್ರತೋ ನರಸಿಂಹಶ್ಚ ಪೃಷ್ಠತೋ ಗೋಪಿನಂದನ ಉಭಯೋ ಪಾರ್ಶ್ವೋ ರಾಸ್ತಾಂ ಸಚರೋ ರಾಮಲಕ್ಷ್ಮಣು. ಅಗ್ರತೋ ನರಸಿಂಹ, ಪೃಷ್ಠತೋ ನರಸಿಂಹ, ಸರ್ವತ್ರ ನರಸಿಂಹ. ಈ ರೀತಿಯಾಗಿರ್ತಕ್ಕಂಥ ಶ್ಲೋಕಗಳನ್ನು ಸ್ಮರಣೆ ಮಾಡಿಕೊಂಡು ಪರಮಾತ್ಮ ನನ್ನ ಸುತ್ತಲೂ ಇದ್ದು ನನ್ನನ್ನು ಸಂರಕ್ಷಣೆ ಮಾಡ್ತಾ ಇದ್ದಾನೆ ಅನ್ನುವ ರೀತಿಯಿಂದ ಭಗವಂತನಿಗೆ ಪ್ರಾರ್ಥನೆ ಮಾಡಬೇಕು. ಇಷ್ಟು ಹೇಳಿ ವಿಶ್ವರೂಪಾಚಾರ್ಯ ಹೇಳ್ತಾರೆ, ಮಘವನ್ ಇದಮಾಖ್ಯಾತಂ. ಮಘವನ್ ಇಂದ್ರ, ಇದೇ ನಾರಾಯಣ ಕವಚ, ಇದನ್ನು ಪಾರಾಯಣ ಮಾಡು. ವಿಜೇಷ ಸಂಜಸ ಏನ, ಸುಲಭವಾಗಿ ಅಸುರರನ್ನ ಮೇಲೆ ಜಯವನ್ನು ಸಂಪಾದನೆ ಮಾಡ್ತಿ. ಯಾವ ಚಿಂತೆಯನ್ನು ಇಟ್ಟುಕೊಳ್ಬೇಡ. ಏತದ್ಧಾರೆಯ ಮಾನಸ್ತು. ನಾರಾಯಣವರ್ಮ ಹೇಳ್ತಕ್ಕಂಥ ವ್ಯಕ್ತಿ ಬಂದು ಆಚಾರ್ಯ ಆರಾಮದಿಲ್ಲ ಅಂತಕೊಂಡ್ರೆ ಅವ್ರು ನೋಡಿದರೆ ಆರಾಮಾಗಿಬಿಡ್ತಾರೆ. ಆದ್ದರಿಂದಾಗಿ ಯಾರ ಹತ್ರ ನಮಸ್ಕಾರ ಮಾಡ್ಲಿಕ್ಕೆ ಬರ್ತಾರಲ್ಲ ಜನ, ಅಂಥವರು ನಾರಾಯಣವರ್ಮ ಉಪದೇಶ ಮಾಡಬೇಕು. ಯಾಕೆ? ನಾರಾಯಣವರ್ಮದ ಪ್ರಭಾವದಿಂದ ಅವರಿಗೆ ಒಳ್ಳೆಯದಾಗಲಿ, ಅವ್ರ ಜೀವನದಲ್ಲಿ ಸುಖವಾಗಲಿ ಅಂತ ತಿಳ್ಕೊಂಡು ಅಂತೇಳಿ. ಯಂ ವಾಪಿ ದಂಶಿತೋ ಯುರೂಪ್ ಭಗವನ್ ಇದಮಾಖ್ಯಾತಂ ವರಂ ನಾರಾಯಣಾತ್ಮಕಂ ಧಾರೆಯ ಮಾನಸ್ತು ಯಂ ಪಶ್ಯತಿ ಚಕ್ಷುಷ. ಯಾರ್ಯಾರನ್ನು ನೋಡ್ತಾರೆ ಅಥವಾ ಅವರ ಕಾಲನ್ನು ಮುಟ್ಟಿ ನಮಸ್ಕಾರ ಮಾಡಿದರೂ ಎಲ್ಲ ನಮ್ಮ ಕಷ್ಟಗಳು ಹೊರಟೋಗ್ಬಿಡ್ತವೆ. ಆದ್ದರಿಂದ ಎಲ್ಲರೂ ನೀವು ನಾರಾಯಣವರನ್ನು ಪಾರಾಯಣ ಮಾಡಿ. ತಾನಾಗೆ ನಮಸ್ಕಾರ ಮಾಡಿ ಕರುವನ್ನು ಹೊರಟೋಗ್ಬಿಡ್ತದೆ. ನಕತಶ್ಚಿತ್ ಭಯಂ ತಸ್ಯ. ಈ ನಾರಾಯಣವರ್ಮ ವಿದ್ಯೆಯನ್ನು ಯಾರು ಧಾರಣೆ ಮಾಡ್ತಾರೆ ಅವರಿಗೆ ರಾಜನಿಂದ, ಕಳ್ಳರಿಂದ, ಗ್ರಹದಿಂದ, ಪಶು ಪಕ್ಷಿಗಳಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಪೀಡೆ ಅವನಿಗೆ ಆಗೋದಿಲ್ಲ. ಸಕಲ ಪೀಡೆಯಿಂದ ಅವನು ನಿವೃತ್ತನಾಗ್ತಾನೆ. ಒಬ್ಬ ಕೌಶಿಕ ಅಂತನೂ ಬ್ರಾಹ್ಮಣ ನಾರಾಯಣ ವರ್ಮವನ್ನು ವಿಶೇಷವಾಗಿ ಸಾಧನೆ ಮಾಡಿಕೊಂಡಿದ್ದ. ಕಾಡಿನಲ್ಲಿ ಹೋಗುವಾಗ ಆಯುಷ್ಯ ಮುಗಿಯಿತು, ಅಲ್ಲೇ ಮೃತನಾದ. ಅವನ ಎಲುಬು ಅಲ್ಲೇ ಹಾಗೆ ಬಿದ್ದಿತ್ತು. ಬಿದ್ದಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಸಲ ಅವನು ಯಾವಾಗ ನಾರಾಯಣ ವರ್ಮನ ಉಪದೇಶ ಮಾಡ್ತಕ್ಕಂಥವನು, ವಿಶ್ವಾವಸು ಗಂಧರ್ವ ಅನೇಕ ಅಪ್ಸರೆಯರ ಜೊತೆಗೆ ದೊಡ್ಡ ವಿಮಾನದಲ್ಲಿ ಒಂದು ಕಡೆ ಇನ್ನೊಂದು ಕಡೆಗೆ ಹೋಗ್ತಾ ಇದ್ದ. ಹೋಗ್ತಾ ಇರ್ತಕ್ಕಂಥದ್ರಲ್ಲಿ ಎಲುಬೆಲ್ಲಿ ಬಿದ್ದಿತ್ತಲ್ಲ, ಆ ಏರಿಯಾಕ್ಕೆ ವಿಮಾನ ಬಂದ ಕೂಡಲೇ ಸೀದಾ ಕೆಳಗೆ ಲ್ಯಾಂಡ್ ಆಗಿಬಿಡ್ತು. ತನ್ನ ಜೊತೆಯಲ್ಲಿರ್ತಕ್ಕಂಥ ಸ್ತ್ರೀಯರ ಜೊತೆಯಲ್ಲಿ ಭೂಮಿ ಮೇಲೆ ಬಿದ್ದುಬಿಟ್ಟ. ಭೂಮಿ ಮೇಲೆ ಬಿದ್ದಿರ್ತಕ್ಕಂಥ ಸಂದರ್ಭದಲ್ಲಿ ಆವಾಗ ಭೂಮಿಯ ಮೇಲೆ ಬಿದ್ದಿರ್ತಕ್ಕಂಥ ಸಂದರ್ಭದಲ್ಲಿ ವಿಚಾರ ಮಾಡಿದ. ಅಲ್ಲಿರ್ತಕ್ಕಂಥ ಋಷಿಗಳೇ ಕೇಳ್ದ. ಅವ್ರು ಹೇಳಿದ್ರು, ಆ ಎಲುಬದಲ್ಲ ಸಂಸ್ಕಾರ ಮಾಡು, ನಮಸ್ಕಾರ ಮಾಡು, ಅದಕ್ಕೆಲ್ಲ ಸರಿಯಾದ ವ್ಯವಸ್ಥೆ ಮಾಡಿ ವಿಸರ್ಜನೆ ಮಾಡಿ ಮುಂದೆ ಹೋಗು. ಆ ನಾರಾಯಣ ವರ್ಮ ಅನ್ನೋತಕ್ಕಂಥ ಮೃತನಾದ್ಮೇಲೆ ಎಲುಬಿನಲ್ಲಿ ಇಷ್ಟು ಗುಣ, ಇಷ್ಟು ವಿಶೇಷವಾದ ಶಕ್ತಿ ಇರ್ತದಂತೆ. ಕೆಲವು ನಮ್ಮಲ್ಲಿ ಧ್ಯಾನ, ಜಪ, ತಪ ಮಾಡಿರ್ತಕ್ಕಂಥ ಸ್ವಾಮಿಗಳನ್ನು ವೃಂದಾವನದಲ್ಲಿಟ್ಟು ನಾವು ಪೂಜೆ ಮಾಡ್ತೀವಲ್ಲ, ಕೆಳಗೆ ಅವ್ರು ನೆಲದ ಹಾಕಿ ಮೇಲೆ ವೃಂದಾವನ ಕಟ್ಟಿ ಮೂಲ ಸ್ಥಾನದಲ್ಲಿ ಜನರು ಕೇಳ್ತಾರೆ, ನಿಮಗೂ ಮತ್ತು ಆ ಗೋರಿಗಳಿಗೂ ಮಾಡ್ತಾರಲ್ಲ ಬೇರೆ ಧರ್ಮದವರು ಏನಂತಾರೆ? ಅಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಅಲ್ಲಿ ಸನ್ಯಾಸಿಗಳು ಸಂಪೂರ್ಣ ಜೀವನ ಸಾಧನೆ ಮಾಡಿರ್ತಾರೆ. ಅವರ ಆ ಮೃತ ಕಳೇಬರ ಅಲ್ಲಿ ಎಲ್ಲಿರ್ತಕ್ಕಂಥ ಎಲುಬುಗಳು, ಅಲ್ಲಿರ್ತಕ್ಕಂಥ ವಿಶಿಷ್ಟತೆಗಳಿಂದ ಎಲ್ಲ ಸಂಕಟಗಳು ದೂರವಾಗ್ತಾರೆ.
ನಾರಾಯಣವರು ಮಾಡ್ತಕ್ಕಂಥವನ ಕೆಲವು ದಿನಗಳಿಂದಲೂ ಇದೇ ರೀತಿಯಾದ ಸಂಕಟಗಳು ದೂರವಾಗ್ತವೆ. ಸವಾಲಕಿಲ್ಯ ವಚನಾತ್, ವಾಲಕಿಲ್ಯರು ಕೇಳಿದ್ರು, ಅವರು ನಮಸ್ಕಾರ ಮಾಡಿ ಅಂತಕೊಂಡಂತ ಆ ಕಾಲದಲ್ಲಿ ನಮಸ್ಕಾರ ಮಾಡಿ ವಿಸರ್ಜನೆ ಮಾಡಿ ಸರಸ್ವತಿ ನದಿ ತೀರದಲ್ಲಿ ಸ್ನಾನ ಮಾಡಿ ಅನುಗ್ರಹ ಪಡೆದು ಮುಂದೆ ಹೋದ. ಅಷ್ಟೇ ಅಲ್ಲ, ಈ ನಾರಾಯಣ ವರ್ಮ ನೀವು ಹೇಳಿದ್ರಿ ಮತ್ತು ನಾವು ಕೇಳಿದ್ದು ಮುಂದೇನು? ಯೈದಂ ಶೃಣುಯಾತ್ ಕಾಲೇ ಯೋಧಾರೇತಿ ಚಾದೃತಃ, ಯಾವ ವ್ಯಕ್ತಿ ಇದು ಈ ನಾರಾಯಣ ವರ್ಮ ಸ್ತೋತ್ರವನ್ನು ಕೇಳ್ತಾನೆ ನೀವು ಪುಣ್ಯ ಸಿಕ್ತು. ಆನಂತರ ಧಾರಯತಿ ಚಾದೃತಃ, ಯಾರು ಶ್ರದ್ಧೆಯಿಂದ ಈ ನಾರಾಯಣನನ್ನು ಹೃದಯ ಮುಂದೆ ಸ್ಥಾಪನೆ ಮಾಡಿಕೊಂಡು ಇಲ್ಲಿ ಇಂಥ ರೂಪದಿಂದ ಸಂರಕ್ಷಣೆ ಮಾಡುವಂತೆ ಕೊಡುವಂತ ಅನ್ನೋದನ್ನು ತಾವು ಯಾವಾಗಲೂ ಅದನ್ನು ಇಟ್ಟುಕೊಂಡು ಕಲಿತಾರೆ. ತಮ್ ನಮಸ್ಯಂತೆ ಭೂತಾನಿ, ಜಗತ್ತಿನಲ್ಲಿ ಎಲ್ಲರೂ ಅವನು ಶರಣಾಗತರಾಗ್ತಾರೆ. ಅವನಲ್ಲಿ ಈ ಸಾಮರ್ಥ್ಯ ಬರ್ತದೆ, ಜಗತ್ತಿಗೆ ಆಶೀರ್ವಾದ ಮಾಡುವ ಸಾಮರ್ಥ್ಯ ಬರ್ತದೆ. ಏತಾಂ ವಿದ್ಯಾಂ ಅಧಿಗತಃ ವಿಶ್ವರೂಪಾತ್ ಶತಕ್ರತೋ, ಈ ರೀತಿಯಾಗಿ ಇಂದ್ರ ವಿಶ್ವರೂಪಾಚಾರ್ಯರ ಕಡೆಯಿಂದ ಈ ನಾರಾಯಣ ವರ್ಮ ಅಂತಕೊಂಡಂತಕ್ಕಂಥ ವಿದ್ಯೆಯನ್ನು ಪಡೆದು ತ್ರೈಲೋಕ್ಯ ಲಕ್ಷ್ಮೀ ಎಂಬುವುದೇ ತನ್ನ ಮೇಲೆ ಆಕ್ರಮಣ ಮಾಡಿರ್ತಕ್ಕಂಥ ಅಸುರನ್ನ ದೈತ್ಯರನ್ನೆಲ್ಲ ಓಡಿಸಿ ಮತ್ತೆ ಪುನಃ ಉತ್ತಮವಾಗಿರ್ತಕ್ಕಂಥ ರಾಜ್ಯವನ್ನು ಇಂದ್ರ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಈ ಸ್ತೋತ್ರವನ್ನು ಸಮಾಪ್ತಿಗೊಳಿಸ್ತಾ ಇದ್ದಾರೆ. ಆದ್ದರಿಂದಾಗಿ ಒಂದು ಮಾತು ನೆನಪಿಟ್ಕೊಳ್ಳಿ, ದೇವರು ಅಂತಕ್ಕಂಥ ಕವಚ ಇದ್ದಾಗ ನಮ್ಮಲ್ಲಿ ಯಾವ ದುಷ್ಟಶಕ್ತಿಗಳು ಏನೂ ಮಾಡಲಾರು, ಯಾವ ರೋಗಗಳು ನಮಗೇನೂ ಮಾಡೋದಿಲ್ಲ. ಎಲ್ಲ ರೀತಿಯಾಗಿರ್ತಕ್ಕಂಥ ನಮಗೆ ಅನುಕೂಲ ಮಾಡಿಕೊಡ್ತಕ್ಕಂಥವುಗಳು ಗುರುಸ್ಮರಣೆ, ಗುರುಧ್ಯಾನ, ಪರಮಾತ್ಮನ ಗುರುವಂತರ್ಗತನಾಗಿರ್ತಕ್ಕಂಥ ಪರಮಾತ್ಮನ ಧ್ಯಾನ. ಆದರೆ ಇದನ್ನು ಒಟ್ಟು ಗುರುಗಳ ಮುಖಾಂತರ ಕಲಿತು ಸ್ಪಷ್ಟ ಉಚ್ಚಾರಣೆ ಆಗಬೇಕು. ತಪ್ಪು ಉಚ್ಚಾರಣೆ ಆಯಿತು ಅಂತಕೊಂಡಂತಂದರೆ ಅದರಿಂದ ಅನೇಕ ರೀತಿಯಾಗಿರ್ತಕ್ಕಂಥ ಅನಾನುಕೂಲತೆಗಳು ಬರ್ತದೆ, ಪಾಪ ಬರ್ತದೆ. ಅದಕ್ಕೋಸ್ಕರ ಕಲಿತು ಅಭ್ಯಾಸ ಮಾಡಿ ಆನಂತರ ನಾವು ಪಾರಾಯಣ ಮಾಡಿ ಎಲ್ಲ ರೀತಿಯಿಂದಲೂ ಸಂರಕ್ಷಿತರಾಗೋಣ. ಮುಖ್ಯವಾಗಿ ಇವತ್ತಿನ ಈ ಒಂದು ನಾರಾಯಣ ವರ್ಮದ ಚಿಂತನೆಯ ಈ ಭಾಗದಿಂದ ನಾನು ಭಗವಂತನಿಗೆ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ, ಪರಮಾತ್ಮ ಈ ನಮ್ಮ ದೇಶದಿಂದ ಜಗತ್ತಿನ ಎಲ್ಲ ಕಡೆಯಿಂದಲೂ ಈ ಕೊರೋನಾವನ್ನು ಓಡಿಸ್ಬಿಡು. ಯಾರಾದರೂ ಈ ಕೊರೋನಾ ತಾವಾಗೇ ನಮ್ಮ ಮೇಲೆ ಬಿಟ್ಟಿದ್ದರೆ ಅಲ್ಲೇ ಹೋಗಿ ಸೇರಿಕೊಂಡು ಅವರು ಕುತ್ತಿಗೆನಿ ಇದನ್ನು ಹಿತಕಲಿ, ಅದು ನಮ್ಮಿಂದ ದೂರ ಆಗಲಿ ಅಂತಕೊಂಡು ಅಂತೇಳಿ ದೇವರಿಗೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಶ್ರೀಕೃಷ್ಣಾರ್ಪಣಮಸ್ತು.